ನಮ್ಮ ರಾಜ್ಯದಲ್ಲಿ ತೋಟದ ಬೆಳೆಗಳ ಕ್ಷೇತ್ರ ಹೆಚ್ಚುತ್ತಿದೆ. ಬಾಳೆಯಂಥ ಅಲ್ಪಾವಧಿ ವಾಣಿಜ್ಯ ಬೆಳೆಗಳು ಎಲ್ಲೆಡೆ ಕಾಣುತ್ತಿವೆ. ರಸಗೊಬ್ಬರಗಳಿಗೆ ಉತ್ತಮವಾಗಿ ಸ್ಪಂದಿಸಿ ಬಂಪರ್ ಇಳುವರಿ ಕೊಡಬಲ್ಲ ತಳಿಗಳು ರೈತರ ಮನಗೆಲ್ಲುತ್ತಿವೆ. ವರ್ಷವಿಡೀ ಬೆಳೆಯಬಹುದಾದ ಮತ್ತು ನಿರಂತರ ಬೇಡಿಕೆ ಬಳಕೆ ಇರುವ ಏಕಮಾತ್ರ ಹಣ್ಣು ಈ ಬಾಳೆ. ಇಷ್ಟೆಲ್ಲಾ ಬೆಳೆ ಇದ್ದರೂ ನಮ್ಮ ಗ್ರಾಹಕರಿಗೆ ಸ್ಥಳೀಯ ಉತ್ಪಾದನೆ ಸಾಕಾಗದೆ ಸುತ್ತಣ ಎಲ್ಲ ರಾಜ್ಯಗಳಿಂದ ಬಾಳೆಹಣ್ಣು ಆಮದಾಗುತ್ತಿದೆ. ಹಣ್ಣುಗಳ ಪಟ್ಟಿಯಲ್ಲಿ ಮಾವಿನ ನಂತರದ ಸ್ಥಾನ ಈ ಬಾಳೆಯದು. ತಾಜಾ ಹಣ್ಣು, ಚಿಪ್ಸು, ಒಣಹಣ್ಣು, ತರಕಾರಿ ಹೀಗೆ ವಿವಿಧ ರೂಪಗಳಲ್ಲಿ ನಮ್ಮ ಆಹಾರದ ಪಟ್ಟಿಯಲ್ಲೂ ಬಾಳೆಗೆ ಅಗ್ರಸ್ಥಾನ. ಇನ್ನು ಗ್ರಾಮೀಣ ಬದುಕಿನಲ್ಲಿ ಕೃಷಿ ಉದ್ದೇಶಕ್ಕೆ ಬಾಳೆನಾರು, ಊಟಕ್ಕೆ ಬಾಳೆ ಎಲೆ, ಹೈನು ರಾಸುಗಳಿಗೆ ಹಸಿ ಮೇವಾಗಿ ಕೂಡ ಈ ಬಾಳೆಗೆ ಪ್ರಾಮುಖ್ಯತೆ ಇದೆ. ಅಡಿಕೆಯ ಚಿಕ್ಕ ಸಸಿಗಳಿಗೆ ನೆರಳು ನೀಡಲು ಬಾಳೆ ಬೆಳೆಸಲಾಗುತ್ತದೆ. ಈ ಸಸ್ಯದ ಉಗಮ ಸ್ಥಾನ ದಕ್ಷಿಣ ಪೂರ್ವ ಏಷ್ಯಾ ಪ್ರದೇಶ. ಹಾಗಾಗಿ ನಮ್ಮ ನಾಗರಿಕತೆಯ ಆರಂಭದ ಕಾಲದಿಂದಲೂ ಈ ಬಾಳೆ ತನ್ನ ಸ್ಥಾನ ಭದ್ರಪಡಿಸಿಕೊಂಡಿದೆ ಎನ್ನಬಹುದು. ಸಸ್ಯಶಾಸ್ತ್ರದ ಪ್ರಕಾರ ಬಾಳೆ ಏಕದಳ ವರ್ಗಕ್ಕೆ ಸೇರುತ್ತದೆ. ತಿನ್ನುವ ವರ್ಗದ ಬಾಳೆಯ ವೈಜ್ಞಾನಿಕ ಹೆಸರು ಮೂಸಾ ಪ್ಯಾರಡೈಸಿಕಾ. ಇದರ ನಿಜ ಕಾಂಡ ಮಣ್ಣಿನೊಳಗೆ ಇರುವ ಬಾಳೆಗಡ್ಡೆ. ಮೇಲೆದ್ದು ಬೆಳೆಯುವುದು ಎಲೆಯ ಬುಡದ ಹಾಳೆಯ ಬಿಗಿಯಾದ ಸುರುಳಿಯಷ್ಟೇ. ಬಾಳೆಯ ಬೇರು ವ್ಯೂಹ ಮಣ್ಣಿನ ಮೇಲ್ಪದರದಲ್ಲಿ ಹರಡಿರುತ್ತದೆ. ಗೊನೆ ಅಥವಾ ಹೂಗೊಂಚಲಿನಲ್ಲಿ ಆರಂಭದ ಚಿಪ್ಪುಗಳಲ್ಲಿ ಮೂಡುವುದು ಹೆಣ್ಣು ಹೂಗಳು, ಕೊನೆಯಲ್ಲಿರುವುದು ಬಂಜೆ ಅಥವಾ ಸ್ಟೆರೈಲ್ ಗಂಡು ಹೂವುಗಳು. ಹಾಗಾಗಿ ಪರಾಗಸ್ಪರ್ಶವಾಗದೆ ಅಂಡಾಶಯವು ಬೀಜಗಳಿಲ್ಲದ ಕಾಯಿಯಾಗಿ ಬೆಳೆಯುತ್ತದೆ. ಇದಕ್ಕೆ ಪಾರ್ಥೆನೋಕಾರ್ಪಿ ವಿಧಾನ ಎನ್ನುತ್ತಾರೆ. ದೇಹದ ತೂಕ ಇಳಿಸಲು ಮತ್ತು ಸುಲಭ ಮಲವಿಸರ್ಜನೆಗೆ ಬಾಳೆಹಣ್ಣಿನ ಸೇವನೆ ಒಳ್ಳೆಯದು. ಇದು ಉತ್ತಮ ಪೌಷ್ಟಿಕಾಂಶ ಮತ್ತು ಶಕ್ತಿಯ ಮೂಲ ಕೂಡ ಹೌದು. ಬಾಳೆಯ ಕಾಂಡದ ರಸ ರಕ್ತಸ್ರಾವ ಮತ್ತು ಭೇದಿ ನಿಲ್ಲಿಸಬಲ್ಲದು. ಮತ್ತಿದು ಅಳಿಸಲಾಗದ ಶಾಯಿ ತಯಾರಿಕೆಗೂ ಉಪಯುಕ್ತ. ಬಾಳೆಯ ಕಾಂಡ ನಾರು, ಕಾಗದ, ಗೊಬ್ಬರ ಮತ್ತು ಮೇವು ಉದ್ದೇಶಗಳಿಗೆ ಬಳಕೆಯಾಗುತ್ತದೆ. ಬಾಳೆ ಎಕರೆಗೆ 30 ರಿಂದ 40 ಟನ್ಗಳಷ್ಟು ಅತ್ಯಧಿಕ ಉತ್ಪಾದನೆ ಕೊಡುವ ಏಕಮಾತ್ರ ಬೆಳೆ. ಇದಕ್ಕೆ ಹೋಲಿಸಿದರೆ ಬಟಾಟೆ ಇಳುವರಿ ಎಕರೆಗೆ 10 ಟನ್ನು ಮತ್ತು ಭತ್ತ 4 ಟನ್ನುಗಳು ಮಾತ್ರ. ಬಾಳೆ ಬಿಸಿಲು ಬೇಡುವ ಬೆಳೆ. ಆದರೂ ಹಲವು ತಳಿಗಳು ನೆರಳನ್ನು ಸಹಿಸಿ ಬೆಳೆಯಬಲ್ಲವು. ಹಾಗಾಗಿ ಅಡಿಕೆ, ತೆಂಗು ಮುಂತಾದ ತೋಟಗಳಲ್ಲಿ ಮಿಶ್ರ ಬೆಳೆಯಾಗಿ ಬೆಳೆಯಬಹುದಾಗಿದೆ. ಆದರೆ ಅಧಿಕ ಇಳುವರಿಯ ರೋಬಸ್ಟಾ, ಕ್ಯಾವೆಂಡಿಶ್ ಮುಂತಾದ ತಳಿಗಳನ್ನು ಸ್ವಚ್ಛ ಬಿಸಿಲಿನಲ್ಲಿ ಪ್ರತ್ಯೇಕವಾಗಿ ಬೆಳೆಸುವುದು ಅನಿವಾರ್ಯ. ಬಾಳೆ ಉಷ್ಣವಲಯದ ಬೆಳೆಯಾಗಿದ್ದು ಉಷ್ಣ ಆರ್ದ್ರ ಹವಾಮಾನ ಸೂಕ್ತ. 10 ರಿಂದ 40 ಡಿಗ್ರಿ ಸೆಂಟಿಗ್ರೇಡ್ ವರೆಗಿನ ಉಷ್ಣತೆಯಲ್ಲಿ ಯಶಸ್ವಿ ಬೆಳೆ ಸಾಧ್ಯ. ಉಷ್ಣತೆ 10 ಡಿಗ್ರಿಗಿಂತ ಕಡಿಮೆಯಾದಲ್ಲಿ ಬೆಳೆ ಕಷ್ಟ. ಸಮುದ್ರ ಮಟ್ಟದಿಂದ 1500 ಮೀಟರ್ಗಳಷ್ಟು ಎತ್ತರದ ಪ್ರದೇಶಗಳವರೆಗೆ ಬಾಳೆ ಉತ್ತಮವಾಗಿ ಬೆಳೆಯುತ್ತದೆ. ಹೆಚ್ಚಿನೆಲ್ಲಾ ಬಗೆಯ ಮಣ್ಣುಗಳಲ್ಲಿ ಬೆಳೆಯಬಹುದಾದರೂ ಚೆನ್ನಾಗಿ ನೀರು ಬಸಿಯುವ ಮರಳು ಮಿಶ್ರಿತ ಕೆಂಪು ಮಣ್ಣು ಉತ್ತಮ. ಕಪ್ಪು ಮಣ್ಣಿನಲ್ಲಿ ನೀರು ನಿಲ್ಲದಂತೆ ಜಾಗ್ರತೆ ವಹಿಸಿದರೆ ಯಶಸ್ವಿ ಬೆಳೆ ಸಾಧ್ಯ. ಆದಾಗ್ಯೂ ಕಪ್ಪು ಮಣ್ಣಿನಲ್ಲಿ ರೋಗದ ಸಮಸ್ಯೆ ಹೆಚ್ಚು. ಕೆಂಪು ಮಣ್ಣಿನಲ್ಲಿ ನಿರಂತರ 5 ಬೆಳೆ, ಕಪ್ಪು ಮಣ್ಣಾದರೆ 3 ಬೆಳೆ ಚೆನ್ನಾಗಿ ಬರುತ್ತದೆ. ಅಲ್ಪ ಪ್ರಮಾಣದ ಸವಳು ಭೂಮಿ ಕೂಡ ನಡೆದಿತ್ತು. ನೀರಿನ ಇಸಿ 1 ರಿಂದ 1.5ರಷ್ಟಿದ್ದರೆ ಒಳ್ಳೆಯದು. ಬಾಳೆ ಒಂದು ಸ್ಥಳೀಯ ಸಸ್ಯ ಪ್ರಭೇದವಾದ್ದರಿಂದ ನೂರಾರು ತಳಿಗಳು ಕಂಡುಬರುತ್ತವೆ. ಆದರೆ ವರುಣತಂತುಗಳು ಮತ್ತು ಬಂಜೆ ಗಂಡು ಹೂಗಳ ದೆಸೆಯಿಂದಾಗಿ ಯಶಸ್ವಿ ಸಂಕರ ತಳಿಗಳು ಬಂದಿಲ್ಲ. ರೈತರ ಭಾಷೆಯಲ್ಲಿ ಹೈಬ್ರಿಡ್ಗಳೆಂದು ಪ್ರಚಲಿತದಲ್ಲಿರುವ ಕ್ಯಾವೆಂಡಿಶ್, ಜಿನೇನ್, ರೋಬಸ್ಟಾ ಮುಂತಾದ ಯಾವ ಜನಪ್ರಿಯ ತಳಿಗಳು ಹೈಬ್ರಿಡ್ಗಳಲ್ಲ. ನೈಸರ್ಗಿಕ ಮಾರ್ಪಾಡು ಅಥವಾ ಮ್ಯೂಟೆಂಟ್ಗಳಿಂದ ಆಯ್ಕೆಯಾಗಿ ಬಳಕೆಗೆ ಬಂದ ತಳಿಗಳು. ಆಯಾ ಪ್ರದೇಶಗಳಲ್ಲಿ ವಿವಿಧ ಉದ್ದೇಶಗಳಿಗೆ ಸ್ಥಳೀಯ ತಳಿಗಳು ಜನಪ್ರಿಯ. ಮಲೆನಾಡಿನ ಅಡಿಕೆ ತೋಟಗಳಲ್ಲಿ ಕರಿಬಾಳೆ, ಬರ್ಗಿ, ಮಿಟ್ಲಿ ಬಾಳೆಗಳು ಸಾಮಾನ್ಯ. ಅಂತೆಯೇ ತರಕಾರಿ ಉದ್ದೇಶದ ಶಾನಬಾಳೆ, ಕೆಂಬಾಳೆಗಳು ಕಂಡುಬರುತ್ತವೆ. ನೆರಳು ಮತ್ತು ಬಾಳೆ ಎಲೆ ಉಪಯೋಗಕ್ಕೆ ಕಾಡು ಬಾಳೆ ಸಹ ಪ್ರಚಲಿತ. ಇನ್ನು ಉತ್ತರ ಕರ್ನಾಟಕದಲ್ಲಿ ರಾಜಾಪುರಿ, ದಕ್ಷಿಣ ಕನ್ನಡದಲ್ಲಿ ಕದಳಿ, ನೇಂದ್ರಗಳು ಜನಪ್ರಿಯ. ಇವಲ್ಲದೆ ಬೂದುಬಾಳೆ, ಮೈಸೂರು ಅಥವಾ ಸುಗಂಧಿ ಹೀಗೆ ಅನೇಕ ತಳಿಗಳು ಚಾಲ್ತಿಯಲ್ಲಿವೆ.
ಆದರೆ ಕ್ಯಾವೆಂಡಿಶ್ ವರ್ಗ ಮತ್ತು ಯಾಲಕ್ಕಿ ಬಾಳೆಗಳು ಮಾತ್ರ ವಾಣಿಜ್ಯ ತೋಟಗಳಲ್ಲಿ ಸ್ಥಾನ ಪಡೆದ ತಳಿಗಳಾಗಿವೆ. ಇದು ಯಾಲಕ್ಕಿ ಬಾಳೆ. ಕಾಂಡ ಮತ್ತು ಎಲೆಯ ದಂಟು ಪೂರ್ತಿ ಹಸಿರು. ಇದನ್ನು ಮಲೆನಾಡು ಮತ್ತು ದಕ್ಷಿಣ ಕರ್ನಾಟಕದಲ್ಲಿ ಹೆಚ್ಚಾಗಿ ಬೆಳೆಯಲಾಗುತ್ತಿದೆ. ಹಣ್ಣುಗಳು ಚಿಕ್ಕದಾಗಿ ದೃಢವಾಗಿದ್ದು ತಾಳಿಕೆ ಹೆಚ್ಚು. ಮರಗಳ ಎತ್ತರ ಹೆಚ್ಚಿರುವುದರಿಂದ ಪ್ರತ್ಯೇಕವಾಗಿ ಬೆಳೆಸಿದಾಗ ಗಾಳಿಯ ಹೊಡೆತಕ್ಕೆ ಸಿಕ್ಕು ಮುರಿದು ಬೀಳುತ್ತವೆ. ಅಲ್ಲದೆ ಮೃದುವಾದ ಎಲೆ ಹರಿದು ಇಳುವರಿ ಕಡಿಮೆಯಾಗುತ್ತದೆ. ನೋಡಿ, ಈ ತೋಟ ಸುಳಿಗಾಳಿಗೆ ಸಿಲುಕಿ ಲಕ್ಷಾಂತರ ರೂಪಾಯಿ ಬೆಲೆಯ ಬೆಳೆ ನಷ್ಟವಾಗಿದೆ. ಇನ್ನು ಈ ತೋಟದ ಮರಗಳು ಗಾಳಿಯಿಂದಾಗಿ ಬಾಗಿ ನಿಂತಿವೆ. ಹಾಗಾಗಿ ಯಾಲಕ್ಕಿ ಬಾಳೆಗೆ ಗಾಳಿ ತಡೆ ಮತ್ತು ಆಧಾರಗಳು ಬೇಕೇ ಬೇಕು. ಆದರಿದು ತೆಂಗು, ಅಡಿಕೆ ತೋಟಗಳಂಥ ಭಾಗಶಃ ನೆರಳಿನಲ್ಲಿ ಕೂಡ ಉತ್ತಮ ಇಳುವರಿ ಕೊಡುತ್ತದೆ. ಹಾಗಾಗಿ ಮಿಶ್ರ ತೋಟಗಳಲ್ಲಿ ಹೆಚ್ಚು ಪ್ರಚಲಿತ. ಯಾಲಕ್ಕಿ ಬಾಳೆಯಲ್ಲಿ ಅಂಗಾಂಶ ಕೃಷಿಯ ವಾಣಿಜ್ಯಕ ಯಶಸ್ಸು ಸಾಧ್ಯವಾಗದ ಕಾರಣ ಗಡ್ಡೆ ನಾಟಿ ರೂಢಿಯಲ್ಲಿದೆ. ಈ ಜಾತಿಯಲ್ಲಿ ಮರಿಗಳ ಸಂಖ್ಯೆ ವಿಪರೀತ. ಇದು ಪನಾಮ ಸೊರಗು ರೋಗಕ್ಕೆ ಸುಲಭವಾಗಿ ತುತ್ತಾಗುತ್ತದೆ. ಗಿಡದ ಎತ್ತರ ಹೆಚ್ಚಿರುವುದರಿಂದ ಕಟಾವಿಗೆ ಸ್ವಲ್ಪ ಅನಾನುಕೂಲ. ಉತ್ತಮ ನಿರ್ವಹಣೆಯಲ್ಲಿ ಗೊನೆಯ ಸರಾಸರಿ ತೂಕ 10ರಿಂದ 12 ಕಿಲೋಗ್ರಾಂಗಳು. ಬೆಂಗಳೂರಿನಂಥ ದೊಡ್ಡ ನಗರಗಳ ಮಾರುಕಟ್ಟೆಗಳಲ್ಲಿ ಹೆಚ್ಚಿನ ಬೇಡಿಕೆ ಇದ್ದು ಕಿಲೋಗ್ರಾಂಗೆ 12ರಿಂದ 15 ರೂಪಾಯಿ ದರ ಸಿಗುತ್ತದೆ. ಇಳುವರಿಯಲ್ಲಿ ರೋಬಸ್ಟಾದ ಅರ್ಧಕ್ಕಿಂತ ಕಡಿಮೆಯಾದರೂ ದರ 3 ಪಟ್ಟು ಸಿಗುವುದರಿಂದ ಇವೆರಡರ ಆದಾಯದಲ್ಲಿ ಹೆಚ್ಚಿನ ವ್ಯತ್ಯಾಸವಿಲ್ಲ. ಹಾಗಾಗಿ ದೊಡ್ಡ ಬೆಳೆಗಾರರು ಎರಡೂ ತಳಿಗಳನ್ನು ಸಮಪ್ರಮಾಣದಲ್ಲಿ ಬೆಳೆಸುತ್ತಾರೆ. ಯಾಲಕ್ಕಿ ಬಾಳೆಯ ಗೊನೆಯ ತೂಕ ಹೆಚ್ಚಿದ್ದರೆ ಕಾಯಿಗಳು ದೊಡ್ಡದಿರುವ ಕಾರಣ ದರವೂ ಹೆಚ್ಚು ಸಿಗುತ್ತದೆ. ಉಳಿದಂತೆ ಗೊಬ್ಬರ ಮತ್ತು ನಿರ್ವಹಣೆ ಖರ್ಚುಗಳಲ್ಲಿ ಯಾಲಕ್ಕಿ ಮತ್ತು ರೋಬಸ್ಟಾಗಳಲ್ಲಿ ಹೆಚ್ಚಿನ ವ್ಯತ್ಯಾಸಗಳಿಲ್ಲ. ಇದು ಅಡಿಕೆ ತೋಟದ ದಟ್ಟ ನೆರಳಿನಲ್ಲಿ ಬೆಳೆದ ಯಾಲಕ್ಕಿ ಬಾಳೆ. ಕೋತಿಯ ಕಾಟ ತಪ್ಪಿಸಲು ದಪ್ಪ ಪ್ಲಾಸ್ಟಿಕ್ಕಿನ ಚೀಲ ತೊಡಿಸಲಾಗಿದೆ. ಇದರಿಂದಾಗಿ ಕೀಟ ರೋಗಗಳ ಚುಕ್ಕೆಗಳಿಲ್ಲದ ಸ್ವಚ್ಛ ಬಾಳೆಕಾಯಿ ಲಭ್ಯ. ಅಲ್ಲದೆ ಗೊನೆ ಬೇಗ ಬಲಿಯುತ್ತದೆ ಎಂಬುದು ಈ ರೈತರ ಅನುಭವ. ಮರ ತುಂಬಾ ಎತ್ತರಕ್ಕೆ ಬೆಳೆದ ಕಾರಣ ಆಧಾರಕ್ಕೆ ಬಿದಿರು ನೆಡುವುದು ಕಷ್ಟ. ಬದಲಿಗೆ ಇಂಥ ಫೈಬರಿನ ಕೃತಕ ನಾರಿನಿಂದ ಬಾಳೆ ಮರವನ್ನು ಪಕ್ಕದ ಅಡಿಕೆ ಮರಕ್ಕೆ ಹೀಗೆ ಎಳೆದು ಕಟ್ಟಿ ಆಧಾರ ಒದಗಿಸಿದ್ದಾರೆ. ಇವರು ಸರಾಸರಿ 18 ಕಿಲೋಗ್ರಾಂಗಳ ಅದ್ಭುತವೆಂಬಂತ ಗೊನೆ ಬೆಳೆದಿದ್ದಾರೆ. ಕಾಯಿಯ ಗಾತ್ರ ದೊಡ್ಡದಿದ್ದು ಕಿಲೋಗೆ 2 ರೂಪಾಯಿ ಹೆಚ್ಚಿನ ಬೆಲೆ ಸಿಗುತ್ತಿದೆ. ವಾಣಿಜ್ಯಿಕ ಬಾಳೆ ತೋಟಗಳು ಆರಂಭವಾದದ್ದು ಕ್ಯಾವೆಂಡಿಶ್ ವರ್ಗದ ತಳಿಗಳಿಂದ. ಇಂದಿನ ಜನಪ್ರಿಯ ತಳಿಗಳಾದ ಜೀನೇನ್, ರೋಬಸ್ಟಾ ಟಾಲ್, ವಿಲಿಯಮ್ಸ್ ಮುಂತಾದವೆಲ್ಲವೂ ಡ್ವಾರ್ಫ್ ಕ್ಯಾವೆಂಡಿಶ್ ತಳಿಯ ಮ್ಯೂಟೇಷನ್ಗಳಿಂದ ಆಯ್ದು ಅಭಿವೃದ್ಧಿಪಡಿಸಿದವುಗಳು. ಇದು ಪ್ರಥಮವಾಗಿ ಬಂದ ಡ್ವಾರ್ಫ್ ಕ್ಯಾವೆಂಡಿಶ್ ಜಗದ್ವ್ಯಾಪಿಯಾದ ತುಂಬಾ ಗಿಡ್ಡ ತಳಿ. ಎತ್ತರ ಹೆಚ್ಚೆಂದರೆ 6 ಅಡಿ. ಹಾಗಾಗಿ ಗಾಳಿಯ ಹೊಡೆತಕ್ಕೆ ಈಡಾಗುವುದಿಲ್ಲ. ಕಾರಣ ಆಧಾರ ನೀಡಿಕೆಯ ಖರ್ಚು ಉಳಿತಾಯ. ಎಲೆಯ ಅಗಲ ಹೆಚ್ಚು. ಈ ಡಿಸಿ ತಳಿಗೆ ಒಣ ಹವೆ ಹೆಚ್ಚು ಸೂಕ್ತ. 7ರಿಂದ 8 ತಿಂಗಳಲ್ಲಿ ಗೊನೆ ಹಾಕಿ 1 ವರ್ಷಕ್ಕೆ ಕಟಾವಿಗೆ ಬರುತ್ತದೆ. ಹೆಣಿಗೆಗಳು ಈ ರೀತಿ ಒತ್ತುತ್ತಾಗಿರುತ್ತವೆ. ಕಾಯಿಯ ದಪ್ಪ ಮತ್ತು ಗೊನೆಯ ತೂಕ ಕಡಿಮೆ. ಉತ್ತಮ ನಿರ್ವಹಣೆಯಲ್ಲಿ ಗೊನೆಯ ಸರಾಸರಿ ತೂಕ 20 ಕಿಲೋಗ್ರಾಂಗಳು. ಚಳಿಗಾಲದಲ್ಲಿ ಹೂಗುಚ್ಛ ಕಾಂಡದಲ್ಲಿಯೇ ಸಿಕ್ಕಿಕೊಳ್ಳುವ ಅಂದರೆ ಚೋಕಿಂಗ್ ಸಮಸ್ಯೆ ಹೆಚ್ಚು. ಹಣ್ಣಾದರೂ ಹಳದಿಯಾಗದೆ ಹಸಿರಾಗಿರುವುದು ಈ ತಳಿಯ ವಿಶೇಷ. ಹಾಗಾಗಿ ಹಣ್ಣು ಆಕರ್ಷಣೆ ಕಳೆದುಕೊಳ್ಳುತ್ತದೆ. ಅಲ್ಲದೆ ಹಣ್ಣು ಗೊನೆಯಿಂದ ತಂತಾನೇ ಉದುರುತ್ತದೆ. ಇದರಿಂದಾಗಿ ಚಿಲ್ಲರೆ ಮಾರಾಟಗಾರರಿಗೆ ಸಮಸ್ಯೆ. ಈ ಎಲ್ಲಾ ಕಾರಣಗಳಿಂದಾಗಿ ಡ್ವಾರ್ಫ್ ಕ್ಯಾವೆಂಡಿಶ್ ತಳಿ ಇದೀಗ ಕಣ್ಮರೆಯಾಗುತ್ತಿದೆ. ಡ್ವಾರ್ಫ್ ಕ್ಯಾವೆಂಡಿಶ್ ನಂತರ ವಾಣಿಜ್ಯ ತೋಟ ಪ್ರವೇಶಿಸಿದ ತಳಿ ಈ ರೋಬಸ್ಟಾ ಟಾಲ್. ಹೆಸರೇ ಹೇಳುವಂತೆ ಮರ 8-9 ಅಡಿ ಎತ್ತರಕ್ಕೆ ಬೆಳೆದು ಹೀಗೆ ಬಲವಾಗಿರುತ್ತದೆ. ಹಾಗಾಗಿ ಗಾಳಿ ಹೊಡೆತವಿರುವಲ್ಲಿ ಗೊನೆ ಹಾಕಿದ ಮರಕ್ಕೆ ಆಧಾರ ಕೊಡುವುದು ಅನಿವಾರ್ಯ. ಸುಮಾರು 7-8 ತಿಂಗಳಿಗೆ ಗೊನೆ ಹಾಕಿ 1 ವರ್ಷಕ್ಕೆ ಕಟಾವಿಗೆ ಬರುತ್ತದೆ. ಜಿನೇನಿಗೆ ಹೋಲಿಸಿದಲ್ಲಿ ಗೊನೆ ಮತ್ತು ಕಾಯಿಗಳ ಗಾತ್ರ ಹೆಚ್ಚು. ಕಾಯಿಗಳ ಸಂಖ್ಯೆ ಕಡಿಮೆ. ಬಲಿತ ಕಾಯಿಗೆ ಏಣುಗಳಿರದೆ ತುಂಡಗಿರುತ್ತದೆ. ಹಣ್ಣಿನ ಬಣ್ಣ ತುಂಬಾ ಆಕರ್ಷಕ. ಒಂದು ಹಣ್ಣಿನ ತೂಕ 200ರಿಂದ 300 ಗ್ರಾಂಗಳವರೆಗಿದ್ದು ಕೆಲವೊಮ್ಮೆ ಚಿಲ್ಲರೆ ಮಾರಾಟಗಾರರಿಗೆ ತೊಂದರೆಯಾಗುವುದಿದೆ.
ಈ ರೋಬಸ್ಟಾ ಟಾಲ್ನಲ್ಲಿ ಕೂಡ ಗೊನೆಯಿಂದ ಮಾಗಿದ ಹಣ್ಣು ಉದುರುವ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಇದೆ. ಉತ್ತಮ ನಿರ್ವಹಣೆಯಲ್ಲಿ 35-40 ಕಿಲೋಗ್ರಾಂ ತೂಕದ ಗೊನೆ ಸಿಗುತ್ತದೆ. ಈ ತಳಿಯನ್ನೇ ಹೋಲುವ ವಿಲಿಯಮ್ಸ್ ಎಂಬ ಮತ್ತೊಂದು ತಳಿ ಜನಪ್ರಿಯವಾಗುತ್ತಿದ್ದು, ಅದು ಮತ್ತಷ್ಟು ದೊಡ್ಡ ಗೊನೆ, ಅಧಿಕ ಇಳುವರಿ ಕೊಡಬಲ್ಲದು. ಆದರೆ ಹಲವು ಸಾರೆ ಅತಿ ದೊಡ್ಡ ಗೊನೆ, ಕಾಯಿ ಚಿಲ್ಲರೆ ಅಂಗಡಿಯವರಿಗೆ ತೊಂದರೆದಾಯಕವಾಗುವುದರಿಂದ ಮಾರಾಟದ ಸಮಸ್ಯೆ ಎದುರಾಗುತ್ತದೆ. ಇದು ಅತ್ಯಂತ ಜನಪ್ರಿಯ ವಾಣಿಜ್ಯಿಕ ಬಾಳೆ ತಳಿ ಗ್ರ್ಯಾಂಡ್ ನೇನ್ ಅಥವಾ ಜೀನೇನ್. ಇದು ಮೂಲತಃ ಇಸ್ರೇಲ್ ತಳಿಯಾಗಿದ್ದು, ಗ್ರ್ಯಾಂಡ್ ನೇನ್ ಎಂದರೆ ದೊಡ್ಡ ಗಿಡ ಎಂದರ್ಥ. ಮಧ್ಯಮ ಎತ್ತರದ ಗಿಡ ಬೀಳುವುದು ಕಡಿಮೆ. ಆದಾಗ್ಯೂ ದೊಡ್ಡ ಗೊನೆ ಬಂದಾಗ ಆಧಾರ ಬೇಕಾಗುತ್ತದೆ. ಕಾಯಿಯ ಗಾತ್ರ, ಗೊನೆ ಮತ್ತು ಇಳುವರಿ ಮಧ್ಯಮ ಮಟ್ಟದ್ದು ಎನ್ನಬಹುದು. ಹಣ್ಣಿನ ಬಣ್ಣ ಆಕರ್ಷಕವಾಗಿದ್ದು, ಗೊನೆಯಿಂದ ಉದುರುವ ಸಮಸ್ಯೆ ಇಲ್ಲ. ಕಾಯಿಯ ಮೇಲೆ 3 ಏಣುಗಳಿರುತ್ತವೆ. ಜೀನೇನ್ ಹಣ್ಣಿನ ತಾಳಿಕೆ ಇತರೆಲ್ಲ ತಳಿಗಳಿಗಿಂತ ಹೆಚ್ಚು. ಇದು ರೋಬಸ್ಟಾ ಟಾಲ್ನ ನ್ಯೂನತೆ ಸರಿಪಡಿಸಿಕೊಂಡ ಆಯ್ಕೆ ತಳಿ ಎನ್ನಬಹುದು. ಸಾಂಪ್ರದಾಯಿಕವಾಗಿ ಬಾಳೆಯಲ್ಲಿ ಕಂದು ಅಥವಾ ಗಡ್ಡೆ ನಾಟಿ ಪ್ರಚಲಿತದಲ್ಲಿದೆ. ಆದರೆ ಕೆಲ ವರ್ಷಗಳಿಂದ ಅಂಗಾಂಶ ಕೃಷಿ ಅಥವಾ ಟಿಶ್ಯೂ ಕಲ್ಚರ್ ಗಿಡಗಳು ಜನಪ್ರಿಯವಾಗುತ್ತಿವೆ. ಬೇಕಾದ ತಳಿಯ ಗಡ್ಡೆಗಳನ್ನು ರೋಗ ಕೀಟರಹಿತ ತೋಟಗಳಿಂದ ಆಯ್ದು ನೆಟ್ಟರೆ ಇಳುವರಿಗೆ ಮೋಸವಿಲ್ಲ. ಹಲವರು ಅಂದುಕೊಂಡಂತೆ ಅಂಗಾಂಶ ಕೃಷಿ ಅಥವಾ ಟಿಸಿ ಗಿಡಗಳಿಗೆ ಅತ್ಯಧಿಕ ಇಳುವರಿ ನೀಡುವ ವಿಶೇಷ ಶಕ್ತಿಯೇನೂ ಇಲ್ಲ. ನಾಟಿಗೆ ಆಯ್ಕೆ ಮಾಡುವ ಕಂದು ಈ ರೀತಿಯ ಕಿರಿದಾದ ಎಲೆ ಇರುವ ಕತ್ತಿ ಕಂದುವಾಗಿರಬೇಕು. ಇದು ತಾಯಿ ಗಿಡದ ಗಡ್ಡೆಯ ತಳಭಾಗದಿಂದ ಮೂಡಿಬಂದುದರಿಂದ ದಷ್ಟಪುಷ್ಟವಾಗಿದ್ದು ಶೀಘ್ರ ಫಸಲು ನೀಡುತ್ತದೆ. ಈ ರೀತಿಯ ಅಗಲ ಎಲೆಯ ನೀರಕಂದು ನಾಟಿಗೆ ಸೂಕ್ತವಲ್ಲ. ಇದರಿಂದ ಉತ್ತಮ ಬೆಳವಣಿಗೆ, ಇಳುವರಿ ಸಿಗಲಾರದು. ಇದು ಫಸಲಿಗೆ ಬರುವುದು ತುಂಬಾ ನಿಧಾನ. ಸಾಂಪ್ರದಾಯಿಕ ರೈತರು ಕಂದುಗಳನ್ನು ಹೀಗೆಯೇ ಉದ್ದಕ್ಕೆ ಉಳಿಸಿ ನಾಟಿ ಮಾಡುವುದಿದೆ. ಆದರಿದು ವಾಣಿಜ್ಯ ಬೆಳೆಗೆ ಸೂಕ್ತವಲ್ಲ. ಬದಲಿಗೆ ಗಡ್ಡೆಯ ಮೇಲ್ಭಾಗದ ಕಾಂಡವನ್ನು ಹೀಗೆ ಕತ್ತರಿಸಿ ಕೇವಲ ಗಡ್ಡೆಯನ್ನು ನಾಟಿಗೆ ಬಳಸಬೇಕು. ಇದರಿಂದ ಆರೋಗ್ಯವಂತ ನವಚೈತನ್ಯದ ಗಿಡ ಮೂಡಿಬಂದು ಉತ್ತಮ ಫಸಲು ನೀಡುತ್ತದೆ. ಗಡ್ಡೆ ನಾಟಿಯ ಪ್ರಮುಖ ಸಮಸ್ಯೆ ಎಂದರೆ ಆಯ್ದ ಜಾತಿಯ ಸಾಕಷ್ಟು ಸಂಖ್ಯೆಯ ಗಡ್ಡೆಗಳ ಲಭ್ಯತೆ. ಬೆಳೆ ನಡೆದಿರುವಾಗ ಪಕ್ಕದ ಕಂದು ಕಿತ್ತರೆ ಪ್ರಸ್ತುತ ಬೆಳೆಗೆ ಹಾನಿಯಾಗುತ್ತದೆ. ರೋಗ ಕೀಟ ತಗುಲಬಹುದು. ಹಾಗಾಗಿ ಬೆಳೆ ಕಟಾವಾದ ಮೇಲೆ ಮಾತ್ರ ಗಡ್ಡೆ ಕೀಳಬೇಕು. ತೋಟದಲ್ಲಿ ಕಟ್ಟೆ ಮತ್ತು ಪನಾಮ ಸೊರಗು ರೋಗಗಳಿದ್ದರೆ ಗಡ್ಡೆಯ ಮುಖಾಂತರ ಹೊಸ ತೋಟ ಪ್ರವೇಶಿಸುತ್ತವೆ. ಅಲ್ಲದೆ ಗಡ್ಡೆ ಕೊರಕ, ವಿವಿಲ್, ಕಾಂಡ ಕೊರಕ ಮತ್ತು ನೆಮಟೋಡುಗಳು ಬರುವುದು ಈ ಗಡ್ಡೆಗಳೊಂದಿಗೆ. ಹಾಗಾಗಿ ಈ ಯಾವ ಸಮಸ್ಯೆಗಳಿಲ್ಲದಿದ್ದರೆ ಮಾತ್ರ ಗಡ್ಡೆಗಳನ್ನು ನಾಟಿಗೆ ಬಳಸಬಹುದು. ರೋಗ ಕೀಟಗಳು ಒಮ್ಮೆ ತೋಟ ಪ್ರವೇಶಿಸಿದರೆ ಮುಂದೆ ನಿಯಂತ್ರಣ ಕಷ್ಟಸಾಧ್ಯ ಮತ್ತು ದುಬಾರಿ. ಈ ಎಲ್ಲಾ ಕಾರಣಗಳಿಂದಾಗಿ ಇತ್ತೀಚೆಗೆ ಟಿಸಿ ಗಿಡಗಳು ಜನಪ್ರಿಯವಾಗುತ್ತಿವೆ. ಆದರೆ ಎಲ್ಲಾ ಪ್ರಯೋಗಾಲಯಗಳು ರೋಬಸ್ಟಾ ವರ್ಗದ ತಳಿಗಳನ್ನು ಮಾತ್ರ ಅಭಿವೃದ್ಧಿಪಡಿಸುತ್ತಿವೆ. ಯಾಲಕ್ಕಿ ಬಾಳೆಯಲ್ಲಿ ವೇರಿಯೇಷನ್ ಸಮಸ್ಯೆಯಿಂದಾಗಿ ವಾಣಿಜ್ಯಿಕ ಉತ್ಪಾದನೆ ಯಶಸ್ವಿಯಾಗಿಲ್ಲ. ಗಡ್ಡೆಗಳು 3-5 ರೂಪಾಯಿಗೆ ಸ್ಥಳೀಯವಾಗಿ ಲಭ್ಯ. ನಾಟಿಗೆ ಸಿದ್ಧವಾದ 2-3 ತಿಂಗಳ ಇಂಥ ಟಿಸಿ ಗಿಡಕ್ಕೆ 12-15 ರೂಪಾಯಿ ಬೆಲೆ ಇದೆ. ಅಂಗಾಂಶ ಕೃಷಿಗೆ ಆಯ್ದ ಜಾತಿಯ ಉತ್ತಮ ತೋಟದ ಅತ್ಯುತ್ತಮ ಗುಣಲಕ್ಷಣಗಳ ಗಿಡದಿಂದ ಅಂಗಾಂಶವನ್ನು ಸಂಗ್ರಹಿಸಲಾಗುತ್ತದೆ. ನಂತರ ಸುಸಜ್ಜಿತ ಪ್ರಯೋಗಾಲಯದಲ್ಲಿ ಬೆಳೆಸಿ ಗಿಡ ತಯಾರಿಸಲಾಗುತ್ತದೆ. ಇದು ತುಂಬಾ ಸೂಕ್ಷ್ಮ ಮತ್ತು ದುಬಾರಿ ಕೆಲಸ. ಸಾಮಾನ್ಯವಾಗಿ ಟಿಸಿ ಗಿಡಗಳು ರೋಗ ಕೀಟಗಳಿಂದ ಮುಕ್ತವಾಗಿರುತ್ತವೆ. ಆದಾಗ್ಯೂ ಅಂಗಾಂಶ ಆಯ್ಕೆಯಲ್ಲಿ ಸ್ವಲ್ಪ ಎಡವಟ್ಟಾದರೆ ಕಟ್ಟೆಯಂಥ ರೋಗ ಪ್ರಸಾರವಾಗಬಹುದು. ಇನ್ನು ಕೆಲವೊಮ್ಮೆ ಗಿಡದ ಗುಣಲಕ್ಷಣಗಳು ಬದಲಾಗುವುದು, ಅಂದರೆ ವೇರಿಯೇಷನ್ನಿಂದಾಗಿ ಬೆಳೆ ವಿಫಲವಾಗುವುದಿದೆ. ಹಾಗಾಗಿ ಜವಾಬ್ದಾರಿಯುತ ಲ್ಯಾಬುಗಳು ಅಥವಾ ಹಾರ್ಡನಿಂಗ್ ಕೇಂದ್ರಗಳಿಂದ ಮಾತ್ರ ಗಿಡ ಖರೀದಿಸುವುದು ಕ್ಷೇಮ. ಅಂಗಾಂಶ ಕೃಷಿಯ ಬಾಳೆ ಗಿಡಗಳು ಒಂದೇ ತೆರನಾಗಿದ್ದು ಉತ್ತಮ ನಿರ್ವಹಣೆಯಲ್ಲಿ ಫಸಲು ಏಕಕಾಲಕ್ಕೆ ಕಟಾವಿಗೆ ಬರುತ್ತದೆ. ಇದರಿಂದ ಸಾಗಾಟ, ಮಾರಾಟಕ್ಕೆ ಅನುಕೂಲ. ಇನ್ನು ಟಿಸಿ ಗಿಡಗಳಲ್ಲಿ ಗೊನೆಯ ಲಕ್ಷಣ ಮತ್ತು ಇಳುವರಿಗಳಲ್ಲಿ ಹೆಚ್ಚಿನ ಸಾಮ್ಯತೆ ಇರುತ್ತದೆ.
ಗಡ್ಡೆಗಳಲ್ಲೂ ಒಂದೇ ಗಾತ್ರದವುಗಳನ್ನು ಆಯ್ದು ನೆಟ್ಟರೆ ಏಕರೂಪತೆ ಸಾಧ್ಯವಿದೆಯಾದರೂ ಟೀಸಿ ಗಿಡಗಳಷ್ಟು ನಿಖರತೆ ಅಸಾಧ್ಯ. ಗಡ್ಡೆ ನಾಟಿಯಲ್ಲಿ 2 ಉತ್ತಮ ಕೂಳೆ ಬೆಳೆ ಸಾಧ್ಯವಾದರೆ ಟೀಸಿ ಗಿಡಗಳಲ್ಲಿ 4ರಿಂದ 5 ಆರೋಗ್ಯಯುತ ಕೂಳೆ ಬೆಳೆ ತೆಗೆಯಬಹುದು. ಅಂದಹಾಗೆ ಬೆಳೆ ನಿರ್ವಹಣೆಯಲ್ಲಿ ಗಡ್ಡೆ ಹಾಗೂ ಟೀಸಿ ಗಿಡಗಳಲ್ಲಿ ಯಾವ ವ್ಯತ್ಯಾಸಗಳು ಇರುವುದಿಲ್ಲ. ಇವು ಪ್ರಯೋಗಾಲಯದಿಂದ ಸದ್ಯ ಹೊರಬಂದ ಅಂಗಾಂಶ ಕೃಷಿ ಗಿಡಗಳು. ಇವುಗಳನ್ನು ಅತ್ಯಂತ ಕಾಳಜಿಯಿಂದ ಹೀಗೆ ನೆಟ್ ಪಾಟ್ಗಳಲ್ಲಿ ಬೆಳೆಸಲಾಗುತ್ತಿದೆ. ಹೆಚ್ಚಿನ ಉಷ್ಣತೆ ಮತ್ತು ಆರ್ದ್ರತೆ ಒದಗಿಸಲು ಇಂಥ ಪ್ಲಾಸ್ಟಿಕ್ ಟನಲ್ಗಳಲ್ಲಿ ಇಡಲಾಗಿದೆ. 25-30 ದಿನಗಳ ಬಳಿಕ ಮಣ್ಣು, ಮರಳು, ಗೊಬ್ಬರಗಳ ನರ್ಸರಿ ಮಿಶ್ರಣ ತುಂಬಿದ ಪಾಲಿ ಚೀಲಗಳಲ್ಲಿ ನೆಡಲಾಗುತ್ತದೆ. ಕಾಲಕಾಲಕ್ಕೆ ಗೊಬ್ಬರ, ಶಿಲೀಂಧ್ರನಾಶಕ, ಕೀಟನಾಶಕ ಮತ್ತು ಬೆಳವಣಿಗೆ ಉತ್ತೇಜಕಗಳನ್ನು ಸಿಂಪಡಿಸಲಾಗುತ್ತದೆ. ಈ ಹಂತಕ್ಕೆ ಹಾರ್ಡನಿಂಗ್ ಎನ್ನುತ್ತಾರೆ. ಇದಕ್ಕೆ ಇಂತಹ ಮುಚ್ಚಿದ ನೆರಳು ಮನೆ ಬೇಕೇ ಬೇಕು. ಈ ಗಿಡಗಳು 2.5ರಿಂದ 3 ತಿಂಗಳು ಬೆಳೆದು ನಾಟಿಗೆ ಸಿದ್ಧವಾಗಿವೆ. ಇವುಗಳಲ್ಲಿ ಸದೃಢ ಆರೋಗ್ಯವಂತ ಗಿಡಗಳನ್ನು ಆಯ್ದು ರೈತರಿಗೆ ಒದಗಿಸಲಾಗುತ್ತದೆ. ಇವುಗಳಿಗೆ 10ರಿಂದ 15 ರೂಪಾಯಿ ಬೆಲೆ ಇದೆ. ಹೀಗೆ ಟ್ರಕ್ಕುಗಳಲ್ಲಿ ಸಾಲುಗಳಲ್ಲಿ ಪೇರಿಸಿ ಎಷ್ಟು ದೂರವಾದರೂ ಸಾಗಿಸಬಹುದು. ಈ ಗಾಡಿಯಲ್ಲಿ 5,000 ಗಿಡ ಜೋಡಿಸಲಾಗಿದೆ. ಬಾಳೆ ತೋಟ ಆರಂಭಿಸುವ ಹೊಲವನ್ನು ಚೆನ್ನಾಗಿ 2 ಮೈಯಲ್ಲಿ ಉಳುಮೆ ಮಾಡಿ 1-2 ತಿಂಗಳು ಬಿಸಿಲಿಗೆ ಒಡ್ಡಿದರೆ ರೋಗ ಕೀಟಗಳ ನಿಯಂತ್ರಣಕ್ಕೆ ಸಹಕಾರಿ. ಸೆಣಬು ಬಿತ್ತಿ ಮಣ್ಣಿಗೆ ಸೇರಿಸಿದರೆ ಇನ್ನೂ ಉತ್ತಮ. ಉಳುಮೆ ಮಾಡುವಾಗಲೇ ಚೆನ್ನಾಗಿ ಕಳಿತ ದಡ್ಡಿ ಗೊಬ್ಬರವನ್ನು ಎಕರೆಗೆ ಕನಿಷ್ಠ 10 ಟನ್ ಕೊಡಬೇಕು. ಗುಣಿಗೆ ಹಾಕುವುದಾದರೂ ಮಣ್ಣಿಗೆ ಮಿಶ್ರ ಮಾಡಿ. ಗೊಬ್ಬರ ನೇರವಾಗಿ ಗಿಡದ ಬುಡಕ್ಕೆ ತಾಗಿದರೆ ಶಿಲೀಂಧ್ರ ರೋಗಕ್ಕೆ ಕಾರಣವಾಗಬಹುದು. ಎಷ್ಟೇ ರಸಗೊಬ್ಬರ ಕೊಡುವುದಿದ್ದರೂ ಸಾವಯವ ಪೂರೈಕೆ ಕಡ್ಡಾಯ. ದೊಡ್ಡ ಹೊಲದಲ್ಲಿ ಗುಣಿ ತೆಗೆಯುವುದಕ್ಕಿಂತ ಟ್ರ್ಯಾಕ್ಟರಿಗೆ ಪಲ್ಟಿ ನೇಗಿಲು ಜೋಡಿಸಿ 1.5 ಅಡಿ ಆಳದ ಕಾಲುವೆ ತೆಗೆಯುವುದು ಉತ್ತಮ. ಇಲ್ಲವಾದಲ್ಲಿ ಸೂಕ್ತ ಅಂತರದಲ್ಲಿ 1.5 ಘನ ಅಡಿಯ ಗುಣಿ ತೋಡಿ 1 ಲೀಟರ್ ನೀರಿಗೆ 5 ಮಿಲಿ ಕ್ಲೋರೋಪೈರಿಫಾಸ್, 3 ಗ್ರಾಂ COC, 50 ಗ್ರಾಂ DAP ಹಾಕಿ ಮಿಶ್ರ ಮಾಡಿ. ಈ ದ್ರಾವಣವನ್ನು ಪ್ರತಿ ಗುಣಿಗೆ 200 ಮಿಲಿಯಂತೆ ಗಿಡ ನೆಡುವ ಮೊದಲು ಸುರಿಯಬೇಕು. ಅಲ್ಲದೆ 10 ಗ್ರಾಂ ಫ್ಯುರಡಾನ್ ಹರಳುಗಳನ್ನು ಉದುರಿಸಿ. ಭೂಜನ್ಯ ರೋಗಾಣು ಕೀಟಾಣುಗಳನ್ನು ನಿಯಂತ್ರಿಸಲು ಇದು ಅಗತ್ಯ. ಸಾಮಾನ್ಯ ಪದ್ಧತಿಯಲ್ಲಿ ಬಾಳೆಗೆ 6 ಅಡಿ ಇಂಟು 6 ಅಡಿ, 7 ಇಂಟು 5 ಅಡಿ ಅಂತರ ಕೊಡಲಾಗುತ್ತದೆ. ಇಲ್ಲಿ ಎಕರೆಗೆ ಸುಮಾರು 1200 ಗಿಡ ಬೇಕಾಗುತ್ತದೆ. ಸಾಂದ್ರ ನಾಟಿಯಲ್ಲಿ 4x4, 5x5 ಅಡಿ ಅಂತರ ಕೂಡ ರೂಢಿಯಲ್ಲಿದೆ. ಇತ್ತೀಚೆಗೆ ಕಬ್ಬಿನಂತೆ ಜೋಡಿ ಸಾಲು ಪದ್ಧತಿ ಜನಪ್ರಿಯವಾಗುತ್ತಿದೆ. ಇಲ್ಲಿ ಜೋಡಿ ಸಾಲುಗಳ ನಡುವಿನ ಅಧಿಕ ಅಂತರ ಗಾಳಿ ಬೆಳಕು ಹರಿದಾಡಲು, ಅಂತರ ಬೇಸಾಯ, ನೀರಾವರಿ, ಗೊಬ್ಬರ ನೀಡಿಕೆಗೆ ಹೆಚ್ಚು ಅನುಕೂಲಕರ. ಅನುಭವಿಗಳ ಪ್ರಕಾರ ರೋಬಸ್ಟಾ ಮತ್ತು ಏಲಕ್ಕಿ ಬಾಳೆಗಳಿಗೆ ಜೋಡಿ ಸಾಲಲ್ಲಿ 4x4 ಅಡಿ ಮತ್ತು 2 ಜೋಡಿ ಸಾಲುಗಳ ನಡುವೆ 8 ಅಡಿಯ ಅಂತರ ಪ್ರಶಸ್ತ. ಇಲ್ಲಿ ಎಕರೆಗೆ ಸುಮಾರು 1675 ಗಿಡಗಳು ಕೂಡುತ್ತವೆ. ತುಂಬಾ ವ್ಯವಸ್ಥಿತ ಕೃಷಿ ಮಾಡುವ ಕೆಲ ಬೆಳೆಗಾರರು ಜೀನೇನ್ಗೆ 7x4x3 ಅಡಿ, 7x4x4 ಅಡಿ ಅಥವಾ 8x4x3 ಅಡಿಗಳ ಅಂತರ ನೀಡುವುದಿದೆ. ಅಂದರೆ ಇವರು ಎಕರೆಗೆ ಸುಮಾರು 2500 ಗಿಡ ನೆಟ್ಟು 60 ಟನ್ಗಳಷ್ಟು ಭಾರೀ ಇಳುವರಿ ಪಡೆಯುತ್ತಾರೆ. ಜೋಡಿ ಸಾಲಿನಲ್ಲಿ ಹೀಗೆ ತ್ರಿಕೋನಾಕೃತಿ ನಾಟಿ ಉತ್ತಮ. ಅಂದಹಾಗೆ ಸಾಂದ್ರ ನಾಟಿ ಮಾಡಿದಲ್ಲಿ ರಸಗೊಬ್ಬರ ನೀಡಿಕೆಯಲ್ಲಿ ಸ್ವಲ್ಪವೂ ವ್ಯತ್ಯಯವಾಗಬಾರದು.
ನಾಟಿಗೆ ಗಡ್ಡೆ ಬೆಳೆಸುವುದಾದರೆ ಮೊದಲನೇ ಬೆಳೆಯ ಆರೋಗ್ಯವಂತ ತೋಟದಿಂದ ಆಯ್ದುಕೊಳ್ಳಿ. ಇದರಿಂದ ಶೀಘ್ರ ಬೆಳವಣಿಗೆ ಸಾಧ್ಯ. ಆ ತೋಟ ಟಿಸಿ ಗಿಡದ್ದಾಗಿದ್ದರೆ ಇನ್ನೂ ಒಳ್ಳೆಯದು. ಇಲ್ಲಿ ರೋಗ ಕೀಟಗಳ ಹಾವಳಿ ಕಡಿಮೆ. ಗಡ್ಡೆಗಳನ್ನು ಗಾತ್ರಕ್ಕನುಗುಣವಾಗಿ ದೊಡ್ಡ, ಮಧ್ಯಮ ಹಾಗೂ ಚಿಕ್ಕ ಎಂದು ವಿಂಗಡಿಸಿ. ಇವುಗಳನ್ನು ಪ್ರತ್ಯೇಕ ಸಾಲುಗಳಲ್ಲಿ ನಾಟಿ ಮಾಡಬೇಕು. ಚಿಕ್ಕ ಗಡ್ಡೆಗಳು ನಾಟಿಗೆ ಸೂಕ್ತ. ಆದಾಗ್ಯೂ ಗಡ್ಡೆ ಕನಿಷ್ಠ 1.5 ಕಿಲೋಗ್ರಾಂ ಇದ್ದರೆ ಒಳ್ಳೆಯದು. ಎಲ್ಲವನ್ನೂ ಒಟ್ಟಿಗೆ ನೆಟ್ಟರೆ ಚಿಕ್ಕ ಗಡ್ಡೆಗಳು ನಿಧಾನವಾಗಿ ಬೆಳೆದು ನೆರಳಲ್ಲಿ ಸಿಲುಕಿ ಇಳುವರಿ ನಷ್ಟವಾಗುತ್ತದೆ. ಗಡ್ಡೆಗಳ ಎಲ್ಲ ಬೇರುಗಳನ್ನು ಹೀಗೆ ತಿಳು ಪದರಿನ ಸಮೇತ ಕೆತ್ತಿ ತೆಗೆಯಿರಿ. ಹಳೆಯ ಬೇರುಗಳಲ್ಲಿ ರೋಗಾಣುಗಳು ಮತ್ತು ನೆಮಟೋಡುಗಳು ಇರುತ್ತವೆ. 200 ಲೀಟರ್ ಸಗಣಿ ರಾಡಿಗೆ 4 ಕಿಲೋಗ್ರಾಂ ಡಿಎಪಿ, 600 ಗ್ರಾಂ ಮ್ಯಾಂಕೋಜಬ್, 500 ಮಿಲಿ ಕ್ಲೋರೋಫೈರಿಫಾಸ್ ಪ್ರಮಾಣದಲ್ಲಿ ಹಾಕಿ ಮಿಶ್ರ ಮಾಡಿ. ಕೆತ್ತಿ ತಯಾರಿಸಿಟ್ಟ ಗಡ್ಡೆಗಳನ್ನು ಈ ಮಿಶ್ರಣದಲ್ಲಿ ಅದ್ದಿ ತೆಗೆಯಿರಿ. ಅದರ ಮೇಲೆ 10 ಗ್ರಾಂ ಫೋರೇಟ್ ಹರಳು ಉದುರಿಸಿ. ಇವೆಲ್ಲದರಿಂದ ಮೂತಿ ಹುಳು, ಥ್ರಿಪ್ಸ್, ನೆಮಟೋಡ್, ಗೆದ್ದಲು ಮತ್ತು ಪನಾಮಾ ಸೊರಗು ರೋಗಗಳ ನಿಯಂತ್ರಣ ಸಾಧ್ಯ. ಈ ಗಡ್ಡೆಗಳನ್ನು 1 ದಿನ ನೆರಳಲ್ಲಿ ಒಣಗಿಸಿ ನಾಟಿಗೆ ಬಳಸಬಹುದು. ವಾತಾವರಣದ ಉಷ್ಣತೆ ಚೆನ್ನಾಗಿರುವಾಗ ಗಡ್ಡೆಗಳನ್ನು ಸುಳಿ ಅಡಿ ಮಾಡಿ, ಅಂದರೆ ಹೀಗೆ ಡಬ್ ಹಾಕಿ ನೆಟ್ಟರೆ ಒಳ್ಳೆಯದು. ಇದರಿಂದ ಸದೃಢ ಮರಿಗಳು ಮೂಡಿ ಮೇಲೇಳುತ್ತವೆ. ಒಂದೇ ಗಾತ್ರದ ಮರಿಗಳನ್ನು ಎಲ್ಲಾ ಗುಣಿಗಳಲ್ಲಿ ಉಳಿಸಿ ಉಳಿದವುಗಳನ್ನು ಕೊಯ್ದು ಹಾಕಿದರಾಯಿತು. ಮಳೆಗಾಲದಲ್ಲಿ ಡಬ್ ಹಾಕಬೇಡಿ. ಕಡಿಮೆ ಉಷ್ಣತೆಯಿಂದಾಗಿ ಮರಿ ಬರುವುದು ಕಷ್ಟ. ಇನ್ನು ಟಿಸಿ ಗಿಡಗಳನ್ನು ನಾಟಿ ಮಾಡುವುದಾದರೆ ಇದಾವ ಚಿಂತೆ ಇಲ್ಲ. ನರ್ಸರಿಯಿಂದ ಗಿಡ ತಂದು ಪ್ಲಾಸ್ಟಿಕ್ ಕೊಟ್ಟೆ ಕತ್ತರಿಸಿ ನೆಟ್ಟರಾಯಿತು. ಬಾಳೆಯನ್ನು ವರ್ಷದ ಎಲ್ಲಾ ಕಾಲದಲ್ಲೂ ನಾಟಿ ಮಾಡಬಹುದು. ಅಂತೆಯೇ ಬಾಳೆಹಣ್ಣಿಗೆ ನಿರಂತರ ಬೇಡಿಕೆ ಇದೆ. ಆದಾಗ್ಯೂ ಹೆಚ್ಚಿನ ಗಾಳಿ ಹೊಡೆತವಿರುವ ಪ್ರದೇಶಗಳಲ್ಲಿ ಮುಂಗಾರು ಮಳೆ ಮಾರುತ ಬೀಸುವ ಮೇ, ಜೂನ್ ತಿಂಗಳಲ್ಲಿ ಬೆಳೆ ಕಟಾವಿಗೆ ಇರದಂತೆ ನೋಡಿಕೊಳ್ಳಿ. ಇಲ್ಲವಾದಲ್ಲಿ ಬೆಳೆದು ಭಾರವಾದ ಗೊನೆಗಳು ಮರ ಸಮೇತ ಮುರಿದು ಬೀಳಬಹುದು. ಬಯಲು ನಾಡಿನಲ್ಲಿ ಗಾಳಿ ತಡೆಯಾಗಿ ತೋಟದ ಸುತ್ತ ಚೊಗಚೆ, ಗ್ಲಿರಿಸಿಡಿಯಾ ಮುಂತಾದ ಗಿಡಗಳ ಸಾಲು ಬೆಳೆಸಲಾಗುತ್ತದೆ. ಇದರಿಂದ ಮರ ಮುರಿಯುವ ಮತ್ತು ಎಲೆ ಹರಿದು ಇಳುವರಿ ನಷ್ಟವಾಗುವ ಸಮಸ್ಯೆ ಕಡಿಮೆಯಾಗುತ್ತದೆ. ಬಾಳೆ ಹೆಚ್ಚು ನೀರು ಹೀರುವ ಸಸ್ಯ. ಹಾಗಾಗಿ ನೀರಿನ ಕೊರತೆ ಇರುವೆಡೆ ಏಪ್ರಿಲ್, ಮೇ ತಿಂಗಳಲ್ಲಿ ಗೊನೆ ಹಾಕದಂತೆ ಯೋಜಿಸಿ ನಾಟಿ ಮಾಡಿ. ಬೇಡಿಕೆ, ಬೆಲೆಯ ದೃಷ್ಟಿಯಲ್ಲಿ ಬಾಳೆಗೆ ನಿರ್ದಿಷ್ಟ ಕಾಲ ಎಂಬುದಿಲ್ಲ. ಬಾಳೆ ಅಲ್ಪಾವಧಿಯ ಬೆಳೆ. 1 ವರ್ಷಕ್ಕೆ ಕಟಾವಿಗೆ ಬರುವ ತಳಿಗಳಲ್ಲಿ 5 ರಿಂದ 6 ತಿಂಗಳ ಹಂತದಲ್ಲಿ ದಿಂಡಿನ ಒಳಗಡೆ ಹೂಗೊನೆಯ ಜನನವಾಗುತ್ತದೆ. ಅಷ್ಟರೊಳಗಾಗಿ ಸಕಲ ಪೋಷಕಾಂಶಗಳು ಅಗತ್ಯ ಪ್ರಮಾಣದಲ್ಲಿ ಹೀರಿಕೆಯಾಗಿದ್ದಲ್ಲಿ ಮಾತ್ರ ನಿರೀಕ್ಷಿತ ಫಸಲು ಸಾಧ್ಯ. ಹಾಗಾಗಿ ತೀರಾ ನಿಧಾನವಾಗಿ ಬಿಡುಗಡೆಯಾಗುವ ಗೊಬ್ಬರಗಳು ಪರಿಣಾಮಕಾರಿಯಲ್ಲ. ಕಾರಣ ಸಾವಯವ ಗೊಬ್ಬರಗಳನ್ನು ನಾಟಿಗೆ ಮೊದಲೇ ಮಣ್ಣಿಗೆ ಸೇರಿಸಬೇಕು. ರಸಗೊಬ್ಬರದಲ್ಲೂ ನೀರಿನಲ್ಲಿ ಕರಗುವ ವರ್ಗ ಒಳ್ಳೆಯದು. 7ನೇ ತಿಂಗಳಿಗೆ ಮಣ್ಣಿಗೆ ಕೊಡುವ ಎಲ್ಲಾ ಗೊಬ್ಬರಗಳ ಕಂತು ಮುಗಿದಿರಬೇಕು. ನಂತರ ಏನೇ ಕೊಡುವುದಿದ್ದರೂ ಎಲೆಗೆ ಸಿಂಪಡಣೆಯ ಮೂಲಕ ಮಾತ್ರ. ಬಾಳೆಯ ಬೇರುಗಳು 1 ರಿಂದ 3 ಅಡಿಗಳವರೆಗೆ ಮಣ್ಣಿನ ಮೇಲ್ಪದರದಲ್ಲಿ ಎಲ್ಲಾ ದಿಕ್ಕುಗಳಲ್ಲೂ ಹರಡಿರುತ್ತವೆ. ರಸಗೊಬ್ಬರಗಳನ್ನು ಮರದ ಸುತ್ತ ಗಿಡದಿಂದ 1 ಅಡಿ ಅಂತರದಲ್ಲಿ ರಿಂಗ್ನಲ್ಲಿ ಹಾಕಿ ಮಣ್ಣು ಮುಚ್ಚಿ, ನಂತರ ಸಾಕಷ್ಟು ತೇವಾಂಶ ಕಾಪಾಡಿ. ಅಥವಾ ನೀರಲ್ಲಿ ಕರಗಿಸಿ ಕೂಡ ಮಣ್ಣಿಗೆ ಸುರಿಯಬಹುದು. ನೀರಲ್ಲಿ ಸಂಪೂರ್ಣ ಕರಗುವ ಗೊಬ್ಬರಗಳನ್ನು ಹನಿ ನೀರಾವರಿ ಮೂಲಕ ನೀಡಿದರೆ ಇನ್ನೂ ಒಳ್ಳೆಯದು. ಈ ರೀತಿಯ ಅಧಿಕ ಪೋಷಕಾಂಶ ಹೀರಿ ಭಾರೀ ಇಳುವರಿ ಕೊಡುವ ಬಾಳೆ ತಳಿಗಳಲ್ಲಿ ಸಂಪೂರ್ಣ ಸಾವಯವ ಕಷ್ಟ ಸಾಧ್ಯ. ಮಣ್ಣು ತುಂಬಾ ಫಲವತ್ತಾಗಿದ್ದರೆ ಅಥವಾ ಬಹಳ ಕಾಲದಿಂದ ನಿರಂತರವಾಗಿ ಸಾವಯವ ಕೊಡುತ್ತಿದ್ದರೆ ಉತ್ತಮ ಬೆಳೆ ಬರಬಹುದು. ಕೆಲ ಬೆಳೆಗಾರರು ಕೂಳೆ ಬೆಳೆಯನ್ನು ರಾಸಾಯನಿಕ ಬಳಸದೇ ತೆಗೆಯುವುದಿದೆ. ಇನ್ನು ದೀರ್ಘ ಅವಧಿಯ ಸ್ಥಳೀಯ ತಳಿಗಳಲ್ಲಿ ರಸಗೊಬ್ಬರ, ರಾಸಾಯನಿಕ ಬಳಸದೆ ಬೆಳೆ ಸಾಧ್ಯ. ಶಿಫಾರಸಿನ ಪ್ರಕಾರ ಬಾಳೆಗೆ ಎಕರೆಗೆ 216 ಕಿಲೋಗ್ರಾಂ ಸಾರಜನಕ, 130 ಕಿಲೋಗ್ರಾಂ ರಂಜಕ ಮತ್ತು 270 ಕಿಲೋಗ್ರಾಂ ಪೊಟ್ಯಾಷ್ ಬೇಕು. ಸರಳವಾಗಿ ಹೇಳುವುದಾದರೆ ಪ್ರತಿ ಬಾಳೆ ಗಿಡಕ್ಕೆ ಒಟ್ಟಾರೆ 1.5 ಕಿಲೋಗ್ರಾಂನಷ್ಟು
NPK ಗೊಬ್ಬರ ಹಾಗೂ 200 ಗ್ರಾಂ ಲಘು ಪೋಷಕಾಂಶಗಳು ಬೇಕು. ತಳಿಗಳು ಮತ್ತು ಎಕರೆಗೆ ಗಿಡಗಳ ಸಂಖ್ಯೆ ಬದಲಾಗುವುದರಿಂದ ಗಿಡಕ್ಕಿಷ್ಟು ಎಂದು ಲೆಕ್ಕ ಹಾಕುವುದು ಹೆಚ್ಚು ಸಮಂಜಸ. ಆಮ್ಲೀಯ ಮಣ್ಣಿನ ಮಲೆನಾಡಿನಲ್ಲಿ ನಾಟಿ ಮಾಡುವ ಪೂರ್ವ ಪ್ರತಿ ಗಿಡಕ್ಕೆ ಅರ್ಧ ಕಿಲೋಗ್ರಾಂ ಸುಣ್ಣ ಬಳಸಬೇಕು. ಇಲ್ಲಿ ರಂಜಕ ಪೂರೈಕೆಗೆ ಶಿಲಾರಂಜಕ ಒಳ್ಳೆಯದು. ಕ್ಷಾರೀಯ ಮಣ್ಣಿನ ಬಯಲು ಸೀಮೆಯಲ್ಲಿ ಅಮೋನಿಯಂ ಸಲ್ಫೇಟ್, ಸಿಂಗಲ್ ಸೂಪರ್ ಫಾಸ್ಫೇಟ್ ಮತ್ತು DAPಗಳು ಸೂಕ್ತ. ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ರಸಗೊಬ್ಬರದ ಪ್ರಮಾಣ ಮತ್ತು ವಿಧವನ್ನು ನಿರ್ಧರಿಸಬೇಕು. ಅಲ್ಲದೆ ವಿವಿಧ ತಳಿಗಳ ಅಗತ್ಯವೂ ಬೇರೆ ಬೇರೆಯಾಗಿದೆ. ಹಾಗಾಗಿ ಸಾರ್ವತ್ರಿಕ ಶಿಫಾರಸು ಬಾಳೆಯಲ್ಲಿ ಕಷ್ಟಸಾಧ್ಯ. ರಸಗೊಬ್ಬರಗಳನ್ನು ನಾಟಿಯಿಂದ ಆರಂಭಿಸಿ 7 ತಿಂಗಳವರೆಗೆ ತಿಂಗಳ ಕಂತುಗಳಲ್ಲಿ ಕೊಡಬೇಕು. ವಾರಗಳ ಕಂತು ಸಾಧ್ಯವಾದರೆ ಇನ್ನೂ ಉತ್ತಮ. ಇದರಿಂದ ಗೊಬ್ಬರ ಪೋಲಾಗುವುದು ಕಡಿಮೆಯಾಗಿ ಗರಿಷ್ಠ ಬೆಳವಣಿಗೆ, ಇಳುವರಿ ಮತ್ತು ಶೀಘ್ರ ಫಸಲು ಸಾಧ್ಯ. ಗೊಬ್ಬರವನ್ನು ಘನ ಅಥವಾ ದ್ರವ ರೂಪದಲ್ಲಿ ಕೊಡುವಾಗ ಬಾಳೆ ಗಿಡದ ಕಾಂಡದಿಂದ 1 ಅಡಿ ದೂರದಲ್ಲಿ 2 ಇಂಚು ಆಳದ ರಿಂಗ್ನಲ್ಲಿ ಹಾಕಿ ಮಣ್ಣು ಮುಚ್ಚಬೇಕು. ಹಾಗೇ ಬಿಟ್ಟರೆ ಪೋಷಕಾಂಶ ಆವಿಯಾಗಿ ಪೋಲಾಗುತ್ತದೆ. ಮೊದಲಿಗೆ ಆಮ್ಲೀಯ ಮಣ್ಣಿನ ಮಲೆನಾಡು ಭಾಗಕ್ಕೆ ರಸಗೊಬ್ಬರಗಳ ಶಿಫಾರಸನ್ನು ನೋಡೋಣ. ಇಲ್ಲಿ ಪ್ರತಿ ಗಿಡಕ್ಕೆ ಗ್ರಾಂಗಳ ಲೆಕ್ಕದಲ್ಲಿ ಕೊಡುತ್ತಿದ್ದೇವೆ. SSP ಎಂದರೆ ಸಿಂಗಲ್ ಸೂಪರ್ ಫಾಸ್ಫೇಟು, MOP ಎಂದರೆ ಮ್ಯೂರೇಟ್ ಆಫ್ ಪೊಟ್ಯಾಷ್. ಗಡ್ಡೆ ನಾಟಿ ಅಥವಾ TC ಗಿಡಗಳಿಗೆ ಗೊಬ್ಬರದ ಡೋಸಿನಲ್ಲಿ ಯಾವ ವ್ಯತ್ಯಾಸಗಳಿಲ್ಲ. ಈಗ ವಿವರಗಳನ್ನು ನೋಡೋಣ. ನಾಟಿ ಮಾಡುವಾಗ 75 ಗ್ರಾಂ SSP ಮತ್ತು 600 ಗ್ರಾಂ ರಾಕ್ ಫಾಸ್ಫೇಟು, 30 ದಿನದ ಹಂತದಲ್ಲಿ 50 ಗ್ರಾಂ ಯೂರಿಯಾ ಮತ್ತು 50 ಗ್ರಾಂ MOP, 75 ದಿನದ ಹಂತದಲ್ಲಿ 90 ಗ್ರಾಂ ಯೂರಿಯಾ, 50 ಗ್ರಾಂ DAP, 75 ಗ್ರಾಂ SSP ಮತ್ತು 85 ಗ್ರಾಂ MOP, 110 ದಿನದ ಹಂತದಲ್ಲಿ 115 ಗ್ರಾಂ ಯೂರಿಯಾ, 50 ಗ್ರಾಂ DAP ಮತ್ತು 85 ಗ್ರಾಂ MOP, 150 ದಿನದ ಹಂತದಲ್ಲಿ 100 ಗ್ರಾಂ ಯೂರಿಯಾ ಮತ್ತು 100 ಗ್ರಾಂ MOP, 180 ದಿನದ ಹಂತದಲ್ಲಿ 90 ಗ್ರಾಂ ಯೂರಿಯಾ ಮತ್ತು 100 ಗ್ರಾಂ MOP, ಹೂ ಹೊರಟ ಹಂತದಲ್ಲಿ 100 ಗ್ರಾಂ MOP. ಗಮನಿಸಿ, 3 ತಿಂಗಳ ಹಂತಕ್ಕೆ ರಂಜಕದ ಪೂರೈಕೆ ಮುಗಿದಿರಬೇಕು. ಹೂ ಬಿಟ್ಟ ನಂತರ ಸಾರಜನಕ ಗೊಬ್ಬರ ಕೊಡುವುದು ಬೇಡ. ಮತ್ತು ಗೊನೆ ಹಾಕಿದ ನಂತರ ಪೋಷಕಾಂಶಗಳ ಕೊರತೆಯ ಲಕ್ಷಣ ಕಂಡುಬಂದಲ್ಲಿ ಎಲೆಗೆ ಸಿಂಪಡಣೆಯ ಮೂಲಕ ಪೂರೈಸಿ ಕೊರತೆ ಸರಿಪಡಿಸಬೇಕು. ಈ ಶಿಫಾರಸುಗಳು ಏಲಕ್ಕಿ ಮತ್ತು ರೋಬಸ್ಟಾ ಬಾಳೆಗಳೆರಡಕ್ಕೂ ಅನ್ವಯಿಸುತ್ತವೆ. ಇದೀಗ ಉತ್ತರ ಕರ್ನಾಟಕದ ಬೆಳೆಗಾರರು ಅನುಸರಿಸುತ್ತಿರುವ ಗೊಬ್ಬರದ ವಿವರಗಳನ್ನು ನೋಡೋಣ. ನಾಟಿ ಮಾಡಿದ 15 ದಿನಕ್ಕೆ ಪ್ರತಿ ಗಿಡಕ್ಕೆ 50 ಗ್ರಾಂ 19-19-19 ಗೊಬ್ಬರ ಕೊಡಿ. 30ನೇ ದಿನ 100 ಗ್ರಾಂ 19-19-19, 50 ಗ್ರಾಂ ಜಿಂಕ್ ಸಲ್ಫೇಟು ಮತ್ತು 25 ಗ್ರಾಂ ಮ್ಯಾಗ್ನೇಷಿಯಂ ಸಲ್ಫೇಟು. ಇನ್ನುಳಿದಂತೆ ಲಘು ಪೋಷಕಾಂಶಗಳ ಕೊರತೆ ಕಂಡುಬಂದರೆ ಎಲೆಗೆ ಸಿಂಪಡಣೆ ಮೂಲಕ ಕೊಡುವುದು. 45 ದಿನದ ಹಂತದಲ್ಲಿ 150 ಗ್ರಾಂ 19-19-19 ಗೊಬ್ಬರ ಕೊಡಿ. 75 ದಿನದ ಹಂತದಲ್ಲಿ 200 ಗ್ರಾಂ ಅಮೋನಿಯಂ ಸಲ್ಫೇಟು, 200 ಗ್ರಾಂ SSP ಮತ್ತು 100 ಗ್ರಾಂ MOP. ಇದೇ ಪ್ರಮಾಣದಲ್ಲಿ 110ನೇ ದಿನ ಮತ್ತು 150ನೇ ದಿನಗಳ ಹಂತದಲ್ಲಿಯೂ ಕೊಡಬೇಕು. 180ನೇ ದಿನಕ್ಕೆ 100 ಗ್ರಾಂ MOPಯನ್ನು ಮಾತ್ರ ಕೊಟ್ಟರೆ ಸಾಕು. ಈ ಹಂತದಲ್ಲಿ ಕಾಂಡದೊಳಗೆ ಹೂ ಮೂಡಿರುತ್ತದೆ. ಅಲ್ಲಿಗೆ ಮಣ್ಣಿಗೆ ರಸಗೊಬ್ಬರ ನೀಡಿಕೆ ಮುಗಿದಿರಬೇಕು. ಗೊನೆ ಹಾಕಿದ ನಂತರ 1 ಲೀಟರು ನೀರಿಗೆ 2 ಗ್ರಾಂ ಕ್ಯಾಲ್ಸಿಯಂ ನೈಟ್ರೇಟು ಮತ್ತು 1 ಗ್ರಾಂ ನೀರಿನಲ್ಲಿ ಕರಗುವ ಬೋರಾನು ಹಾಕಿ ಗೊನೆಗೆ ಸಿಂಪಡಿಸಿ. 10 ದಿನಗಳ ನಂತರ 1 ಲೀಟರು ನೀರಿಗೆ 2 ಗ್ರಾಂ ಮ್ಯಾಗ್ನೀಷಿಯಂ ನೈಟ್ರೇಟ್ ಮತ್ತು 1 ಗ್ರಾಂ ಬೋರಾನು ಹಾಕಿ ಸಿಂಪಡಿಸಬೇಕು. ಇದೀಗ ದಕ್ಷಿಣ ಕರ್ನಾಟಕದ ಯಶಸ್ವಿ ಬೆಳೆಗಾರರು ಅನುಸರಿಸುವ ಗೊಬ್ಬರದ ವಿವರವನ್ನು ನೋಡೋಣ. ಇವರು ಸಮ ಪ್ರಮಾಣದಲ್ಲಿ DAP, ಯೂರಿಯಾ ಮತ್ತು MOPಗಳನ್ನು ಮಿಶ್ರ ಮಾಡಿ ಬಳಸುತ್ತಾರೆ. ನಾಟಿ ಮಾಡುವಾಗ 50 ಗ್ರಾಂ DAP ಮತ್ತು ಫೋರೇಟ್ ಕೀಟನಾಶಕ 10 ಗ್ರಾಂ. ಮೊಳಕೆಯ ಹಂತದಲ್ಲಿ ಈ ಮೊದಲು ಹೇಳಿದ ಗೊಬ್ಬರ ಮಿಶ್ರಣ 50 ಗ್ರಾಂ ಮತ್ತು ಫೋರೇಟ್ 10 ಗ್ರಾಂ. 2ನೇ ಮತ್ತು 3ನೇ ತಿಂಗಳು ಅದೇ ಮಿಶ್ರಣ 300 ಗ್ರಾಂ ಮತ್ತು ಫೋರೇಟ್ 10 ಗ್ರಾಂ. 4ನೇ ತಿಂಗಳು 100 ಗ್ರಾಂ ಯೂರಿಯಾ, 100 ಗ್ರಾಂ MOP ಮತ್ತು 10 ಗ್ರಾಂ ಫೋರೇಟ್. 5, 6 ಮತ್ತು 7ನೇ ತಿಂಗಳು
100 ಗ್ರಾಂ ಯೂರಿಯಾ ಮತ್ತು 100 ಗ್ರಾಂ ಎಂಒಪಿ ಕೊಡುವುದು. ಅಲ್ಲಿಗೆ ಒಟ್ಟಾರೆ ಒಂದು ಗಿಡಕ್ಕೆ 1.5 ಕಿಲೋಗ್ರಾಂ ರಸಗೊಬ್ಬರ ಮತ್ತು 40 ಗ್ರಾಂ ಫೋರೇಟ್ ನೀಡಿದಂತಾಯಿತು. ಇನ್ನು ಲಘು ಪೋಷಕಾಂಶ ಪೂರೈಕೆಗೆ 1 ಕಿಲೋಗ್ರಾಂ ಜಿಂಕ್ ಸಲ್ಫೇಟು, 2 ಕಿಲೋಗ್ರಾಂ ಮ್ಯಾಗ್ನೀಷಿಯಂ ಸಲ್ಫೇಟು, 2 ಕಿಲೋಗ್ರಾಂ ಫೆರಸ್ ಸಲ್ಫೇಟು ಮತ್ತು 50 ಗ್ರಾಂ ಮೈಲುತುತ್ತೆ ಅಂದರೆ ಕಾಪರ್ ಸಲ್ಫೇಟು ಪುಡಿಗಳನ್ನು ಚೆನ್ನಾಗಿ ಮಿಶ್ರ ಮಾಡಲಾಗುತ್ತದೆ. ಈ ಮಿಶ್ರಣವನ್ನು ಕೊನೆಯ ಗೊಬ್ಬರದ ಕಂತಿನೊಂದಿಗೆ ಒಮ್ಮೆ ಮತ್ತು 1 ತಿಂಗಳು ಬಿಟ್ಟು ಮತ್ತೊಮ್ಮೆ ಪ್ರತಿ ಗಿಡಕ್ಕೆ 100 ಗ್ರಾಂ ಪ್ರಮಾಣದಲ್ಲಿ ಕೊಡಬೇಕು. ನಂತರ ಪೋಷಕಾಂಶಗಳ ಕೊರತೆ ಕಂಡುಬಂದರೆ ಎಲೆಗೆ ಸಿಂಪಡಿಸಬೇಕು. ಇಲ್ಲಿ ಫೊರೇಟ್ ಕೊಡುವುದು ಗಡ್ಡೆ, ಕಾಂಡ ಕೊರಕ ಮೂತಿ ಹುಳುಗಳು ಮತ್ತು ನೆಮಟೋಡು ನಿಯಂತ್ರಿಸಲು. ಇದರ ಪರಿಣಾಮ 6 ತಿಂಗಳು ಇದ್ದು ಬೆಳೆಯ 4ನೇ ತಿಂಗಳ ಹಂತದ ನಂತರ ಕೊಡಬಾರದು. ಗೊನೆಯಲ್ಲಿ ಹೆಣಿಗೆಗಳು ಪೂರ್ತಿಯಾದ ನಂತರ 4 ಇಂಚು ಬಿಟ್ಟು ಮೂತಿ ಮುರಿಯಬೇಕು. ಇದರಿಂದ ಪೋಷಕಾಂಶ ಪೋಲಾಗುವುದು ಅಷ್ಟರ ಮಟ್ಟಿಗೆ ಉಳಿಯುತ್ತದೆ. ನಂತರ 200 ಲೀಟರ್ ನೀರಿಗೆ 1 ಕಿಲೋಗ್ರಾಂ 19-19-19 ಗೊಬ್ಬರ, 4 ಕಿಲೋಗ್ರಾಂ ಪೊಟ್ಯಾಷಿಯಂ ನೈಟ್ರೇಟ್ ಮತ್ತು 200 ಮಿಲಿ ಸ್ಪಿಕ್ ಸೈಟೋಸೈಮ್ ಹಾಕಿ ಚೆನ್ನಾಗಿ ಕಲಕಿ. ಈ ಮಿಶ್ರಣವನ್ನು 1 ತಿಂಗಳ ಅಂತರದಲ್ಲಿ 2 ಬಾರಿ ಗೊನೆಗೆ ಸಿಂಪಡಿಸಿ. ಇದರಿಂದ ಕಾಯಿಗಳು ದಷ್ಟಪುಷ್ಟವಾಗಿ ಬೆಳೆಯುತ್ತವೆ. ಬೆಂಗಳೂರಿನ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯವರು ಬಾಳೆಗೆ ಸಿಂಪಡಿಸಲು ಬನಾನಾ ಸ್ಪೆಷಲ್ ಎಂಬ ಲಘು ಪೋಷಕಾಂಶಗಳ ಮಿಶ್ರಣ ತಯಾರಿಸಿದ್ದಾರೆ. ಮಾರುಕಟ್ಟೆಯಲ್ಲಿ ಕೂಡ ಕೆಲ ಖಾಸಗಿ ಕಂಪನಿಗಳ ತಯಾರಿಕೆಗಳು ಲಭ್ಯ. ಐಐಎಚ್ಆರ್ ಬಾಳೆ ಸ್ಪೆಷಲ್ನ ಸಿಂಪಡಣೆಯ ಶಿಫಾರಸು ಹೀಗಿದೆ: 25 ಲೀಟರ್ ನೀರಿಗೆ 125 ಗ್ರಾಂ ಬಾಳೆ ಸ್ಪೆಷಲ್ ಪುಡಿ, 1 ಶಾಂಪೂ ಸ್ಯಾಚೆಟ್ ಮತ್ತು 1 ದೊಡ್ಡ ನಿಂಬೆ ಹಣ್ಣಿನ ರಸವನ್ನು ಮಿಶ್ರ ಮಾಡಿ. ಈ ಮಿಶ್ರಣವನ್ನು ನಾಟಿಯಾದ 5, 6, 7 ಮತ್ತು 8ನೇ ತಿಂಗಳಿಗೆ ಎಲೆಗೆ ಒಂದೊಂದು ಸಿಂಪಡಣೆ ಕೊಡುವುದು. ಅಂತೆಯೇ ಗೊನೆ ಬಂದಾಗ ಇನ್ನೊಮ್ಮೆ ಸಿಂಪಡಿಸಿ. ಈ ಮಿಶ್ರಣಕ್ಕೆ ಯಾವುದೇ ಕೀಟನಾಶಕ ಮತ್ತು ಶಿಲೀಂಧ್ರ ನಾಶಕಗಳನ್ನು ಬೆರೆಸಬಹುದಾಗಿದೆ. ಎಲೆಗೆ ಕೊಡುವ ಯಾವುದೇ ಸಿಂಪಡಣೆಗಳನ್ನು ಮುಂಜಾನೆ 6ರಿಂದ 11 ಗಂಟೆಯೊಳಗೆ ಅಥವಾ 4ರಿಂದ 6:30 ಅವಧಿಯಲ್ಲಿ ಕೊಟ್ಟರೆ ಹೀರಿಕೆ ಚೆನ್ನಾಗಿ ಆಗುತ್ತದೆ. ಅಂತೆಯೇ ಎಲೆಯ ಅಡಿಭಾಗದಲ್ಲಿ ಪತ್ರರಂಧ್ರಗಳು ಹೆಚ್ಚಾಗಿರುವುದರಿಂದ ಅಡಿಮೈಗೆ ಸಿಂಪಡಿಸಿದರೆ ಹೆಚ್ಚು ಪರಿಣಾಮಕಾರಿ. ಶಾಂಪೂ ಹಾಕುವುದರಿಂದ ದ್ರಾವಣ ಚೆನ್ನಾಗಿ ಹರಡಿ ಹೆಚ್ಚು ಹೀರಿಕೆಯಾಗುತ್ತದೆ. ಇನ್ನು ನಿಂಬೆಹಣ್ಣಿನ ರಸ ದ್ರಾವಣದ ರಸಸಾರವನ್ನು ಸರಿಪಡಿಸುತ್ತದೆ. ಹಾಗಾಗಿ ಇವು ತುಂಬಾ ಮಹತ್ವ. ಅಂದಹಾಗೆ ಎಲೆಗೆ ಸಿಂಪಡಣೆ ಕೈಗೊಂಡರೆ ಮಣ್ಣಿಗೆ ಲಘು ಪೋಷಕಾಂಶಗಳನ್ನು ಮತ್ತೆ ಕೊಡುವ ಅಗತ್ಯವಿಲ್ಲ. ನೆನಪಿಡಿ, ಯಾವುದೇ ಗೊಬ್ಬರ ಅಥವಾ ರಾಸಾಯನಿಕದ ದ್ರಾವಣವನ್ನು ತಯಾರಿಸಿ ಬಹುಕಾಲ ಇಡಬಾರದು. ಬೇಕಾದಾಗ ತಯಾರಿಸಿಕೊಂಡು ಪೂರ್ತಿ ಬಳಸಬೇಕು. ಸಂಶೋಧನೆಗಳ ಪ್ರಕಾರ ಎಲೆಗೆ ಸಿಂಪಡಣೆ ಹೆಚ್ಚು ಪರಿಣಾಮಕಾರಿ. ಎನ್ಪಿಕೆ ಗೊಬ್ಬರಗಳನ್ನು ಮಣ್ಣಿಗೆ ಕೊಟ್ಟಾಗ ಸಸ್ಯಕ್ಕೆ ಲಭ್ಯವಾಗಲು 15ರಿಂದ 20 ದಿನಗಳು ಬೇಕಾದರೆ ಎಲೆಗೆ ಸಿಂಪಡಿಸಿದಾಗ ಕೇವಲ 1-2 ದಿನಗಳು ಸಾಕು. ಮಣ್ಣಿಗೆ ಹಾಕಿದ ಲಘು ಪೋಷಕಾಂಶಗಳು 3ರಿಂದ 5% ಮಾತ್ರ ಗಿಡಗಳಿಗೆ ದೊರೆತರೆ ಎಲೆಗೆ ಸಿಂಪಡಿಸಿದಾಗ 30ರಿಂದ 40% ಬಳಕೆಯಾಗುತ್ತದೆ. ಹೀಗಾಗಿ ಫೋಲಿಯಾರ್ ಸ್ಪ್ರೇನಿಂದ ಖರ್ಚು ಉಳಿತಾಯದೊಂದಿಗೆ ಅಧಿಕ ಇಳುವರಿ ಸಾಧ್ಯ. ಅಲ್ಲದೆ ಕೂಳೆ ಬೆಳೆಗಳು ಮೂಲ ಬೆಳೆಯಷ್ಟೇ ಇಳುವರಿ ಕೊಡಬಲ್ಲವು. ಅಧಿಕ ಆಮ್ಲೀಯ ಅಥವಾ ಕ್ಷಾರೀಯ ಮಣ್ಣಿನಲ್ಲಿ ಹಾಕಿದ ರಸಗೊಬ್ಬರಗಳು ಗಿಡಕ್ಕೆ ಅಲಭ್ಯವಾಗುತ್ತವೆ. ಆಗ ಎಲೆಗೆ ಸಿಂಪಡಣೆ ತುಂಬಾ ಪರಿಣಾಮಕಾರಿ. ಈಗ ಬಾಳೆಯಲ್ಲಿ ಲಘು ಪೋಷಕಾಂಶಗಳ ಕೊರತೆಯ ಲಕ್ಷಣಗಳನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಇದು ಸಾರಜನಕದ ಕೊರತೆ ಇರುವ ಗಿಡ. ಎಲೆಗಳು ಒತ್ತುತ್ತಾಗಿದ್ದು ಕೊಡೆಯಂತೆ ಹರಡಿಕೊಂಡಿವೆ. ಎಲೆಗಳಲ್ಲಿ ಹಸಿರು ಕಡಿಮೆಯಾಗಿದೆ. ಈ ಚಿತ್ರದಲ್ಲಿರುವ ಗಿಡಕ್ಕೆ ರಂಜಕದ ಕೊರತೆ ಉಂಟಾಗಿ ಎಲೆಗಳು ಗಾಢ ಹಸಿರು ಬಣ್ಣಕ್ಕೆ ತಿರುಗಿವೆ. ಈ ದೊಡ್ಡ ಗಿಡಗಳ ಎಲೆಯ ಅಂಗಾಂಶಗಳು ಸಾಯುತ್ತಿವೆ. ಈ ಗಿಡಕ್ಕೆ ಪೊಟ್ಯಾಷ್ ಕೊರತೆಯಾಗಿದೆ. ಎಲೆಗಳು ಹಳದಿಯಾಗಿ ತುದಿ ಒಣಗುತ್ತದೆ. ಮುಂದಿನ ಹಂತದಲ್ಲಿ ಇಡೀ ಎಲೆ ಒಣಗುತ್ತಾ ಎಲೆಯ ದಿಂಡು ಕೆಳಮುಖವಾಗಿ ಬಾಗುತ್ತದೆ. ಕಾಂಡದ ಅಂಗಾಂಶ ಕೊಳೆತು ಕಾಂಡ ಕೊರಕದ ಪ್ರವೇಶಕ್ಕೆ ಆಸ್ಪದ ನೀಡುತ್ತದೆ. ಇದು ಕಾಂಡವನ್ನು ಅಡ್ಡ ಸೀಳಿದಾಗ ಕಾಣುವ ಚಿತ್ರ. ಈ ಗಿಡಕ್ಕೆ ಕ್ಯಾಲ್ಸಿಯಂ ಕೊರತೆ ಕಾಣಿಸಿಕೊಂಡಿದೆ. ಮೂಲ ಗಿಡದ ಬೆಳವಣಿಗೆ ಸರಿಯಿದ್ದರೂ ಹುಟ್ಟಿದ ಕಂದುಗಳು ಒಣಗಿದಂತಾಗಿ ಸಾಯುತ್ತಿವೆ.
ಈ ಗಿಡಕ್ಕೆ ಮ್ಯಾಗ್ನೀಷಿಯಂ ಕೊರತೆಯಿಂದಾಗಿ ಎಲೆಯ ಅಂಚು ಹಳದಿಯಾಗಿದೆ. ತೀವ್ರ ಕೊರತೆಯ ಈ ಗಿಡದ ಎಲೆ ಪೂರ್ತಿ ಬಿಳಿಚಿಕೊಂಡಿದ್ದು ಪತ್ರ ಹರಿತ್ತು ಇಲ್ಲವಾಗುತ್ತಿದೆ. ಈ ಗಿಡದ ಎಲೆಯ ದಂಟಿನಲ್ಲಿ ಅಂಗಾಂಶಗಳು ಸತ್ತು ಮಚ್ಚೆಗಳಾಗಿವೆ. ಈ ಗಿಡದ ಕಾಂಡದ ಹೊರಪಟ್ಟೆಗಳು ಸೀಳಿ ತೆರೆದುಕೊಂಡಿವೆ. ಇನ್ನು ಈ ಗಿಡಗಳಿಗೆ ಸಲ್ಫರ್ ಅಥವಾ ಗಂಧಕದ ಕೊರತೆಯಾಗಿದ್ದು ಎಲೆಯ ಮೇಲ್ಭಾಗ ಬೆಳ್ಳಿ ಛಾಯೆಯಲ್ಲಿ ಹೊಳೆಯುತ್ತಿದೆ. ಈ ಗಿಡಕ್ಕೆ ಜಿಂಕ್ ಅಥವಾ ಸತುವಿನ ಕೊರತೆಯಾಗಿ ಎಳೆಯ ಎಲೆಗಳು ಹಳದಿಯಾಗಿವೆ. ಇವು ಜಿಂಕ್ ಕೊರತೆಯ ದೊಡ್ಡ ಗಿಡಗಳು. ಕೊನೆಯದಾಗಿ ಬೋರಾನ್ ಕೊರತೆಯ ಲಕ್ಷಣವನ್ನು ನೋಡೋಣ. ಎಲೆಯ ಮೇಲೆ ಪಟ್ಟೆಯಂತೆ ಹಳದಿ ಛಾಯೆ ಮೂಡಿ ನರಗಳು ಉಬ್ಬಿದಂತಿವೆ. ಇನ್ನೂ ಬಿಡಿಸದ ಹೊಸ ಸುಳಿ ತಿರುಚಿಕೊಂಡಿದೆ. ಈ ಎಲ್ಲ ಕೊರತೆಯ ಸಮಸ್ಯೆಗಳಿಗೆ ಸೂಕ್ತ ಪೋಷಕಾಂಶಗಳನ್ನು ಎಲೆಗೆ ಸಿಂಪಡಿಸಿ ಪರಿಹಾರ ಕಾಣಬಹುದಾಗಿದೆ. ಸಾಕಷ್ಟು ನೀರಿರುವ ರೈತರು ಬಾಳೆಗೆ ನೀರು ಹಾಯಿಸುವುದು ಕಂಡುಬರುತ್ತದೆ. ಇದು ಖಂಡಿತ ಸೂಕ್ತವಲ್ಲ. ನೀರಿನ ಅಪವ್ಯಯದೊಂದಿಗೆ ಪನಾಮ ಸೊರಗು ರೋಗದಂಥ ಸಮಸ್ಯೆ ಇಡೀ ತೋಟ ವ್ಯಾಪಿಸಲು ಅನುವಾಗುತ್ತದೆ. ಕಳೆ ಪ್ರಮಾಣ ಕೂಡ ಹೆಚ್ಚುತ್ತದೆ. ಹಾಗಾಗಿ ಹನಿ ನೀರಾವರಿ ಉತ್ತಮ. ನೀರಿನ ಮಿತವ್ಯಯದೊಂದಿಗೆ ಗೊಬ್ಬರ ನೀಡಿಕೆಗೂ ಅವಕಾಶವಿದೆ. ಇನ್ನು ಸಾಂದ್ರ ನಾಟಿಯಲ್ಲಿ ತುಂತುರು ಅಥವಾ ಮೈಕ್ರೋ ಸ್ಪ್ರಿಂಕ್ಲರ್ ಅಳವಡಿಸಬಹುದು. ಪ್ರತಿ ಬಾಳೆ ಗಿಡಕ್ಕೆ ದಿನಕ್ಕೆ 15ರಿಂದ 30 ಲೀಟರ್ ನೀರು ಬೇಕು. ಆರಂಭಿಕ ಹಂತದಲ್ಲಿ ಬಾಳೆ ತೋಟದಲ್ಲಿ ಕಳೆಗಳ ಸಮಸ್ಯೆ ಇರುತ್ತದೆ. ಆಗ ಎಡೆ ಸ್ಥಳಗಳಲ್ಲಿ ತರಕಾರಿ ಮುಂತಾದ ಅಲ್ಪಾವಧಿ ಬೆಳೆ ಹಾಕಿದರೆ ಆದಾಯದೊಂದಿಗೆ ಕಳೆ ನಿಯಂತ್ರಣವೂ ಸಾಧ್ಯ. ದ್ವಿದಳ ಗಿಡ ಬೆಳೆದರೆ ಮಣ್ಣು ಫಲವತ್ತಾಗುತ್ತದೆ. ಕೆಲ ರೈತರು ಪಚೋಲಿಯಂಥ ವಾಣಿಜ್ಯ ಬೆಳೆ ಮಾಡುವುದಿದೆ. ಅಲಕ್ಲೋರ್, ಡೈಯೂರಾನ್ ಮುಂತಾದ ಕಳೆನಾಶಕ ಬಳಸಬಹುದಾದರೂ ಕೈಯಿಂದ ಕಳೆ ತೆಗೆಯುವುದು ಸೂಕ್ತ. ಜೋಡಿ ಸಾಲು ಪದ್ಧತಿಯಲ್ಲಿ ಅಗಲ ಪಟ್ಟಿಯಲ್ಲಿ ಮಿನಿ ಟಿಲ್ಲರ್ ಬಳಸಿ ಕಳೆ ನಿಯಂತ್ರಿಸಬಹುದು. ಬಯಲು ನಾಡಿನ ಕೆಲ ರೈತರು ಅಗತೆ ಮಾಡಿ ಗಿಡಗಳ ಬುಡಕ್ಕೆ ಮಣ್ಣು ಏರಿಸುತ್ತಾರೆ. ಇದರಿಂದ ಕಳೆ ನಿಯಂತ್ರಣದೊಂದಿಗೆ ಗಿಡಕ್ಕೆ ಬಲ ಸಿಕ್ಕಂತಾಗಿ ಗಾಳಿಗೆ ಕಿತ್ತು ಬೀಳುವ ಸಮಸ್ಯೆ ಕಡಿಮೆಯಾಗುತ್ತದೆ. ಬಾಳೆ ಗಿಡದ ಸುತ್ತಲೆಲ್ಲ ಮರಿಗಳು ಹುಟ್ಟಿ ಬೆಳೆಯುತ್ತಿರುತ್ತವೆ. ಅವುಗಳನ್ನು ನಿಯಂತ್ರಿಸದಿದ್ದರೆ ಪೋಷಕಾಂಶಗಳು ಹಂಚಿಕೆಯಾಗಿ ಇಳುವರಿ ನಷ್ಟವಾಗುತ್ತದೆ. ಬಾಳೆ ಗಿಡ ಹೂ ಹೊರಹಾಕಿದ ಹಂತದಲ್ಲಿ ಕೊನೆಯ ವಿರುದ್ಧ ದಿಕ್ಕಿನಲ್ಲಿ ಒಂದು ಕತ್ತಿ ಕಂದನ್ನು ಬಿಟ್ಟರೆ ಸಾಕು. ಅಂದಹಾಗೆ ಇಂಥ ಸಾಂದ್ರ ನಾಟಿಯಲ್ಲಿ ಪೂರ್ತಿ ಬೆಳೆ ಕಟಾವಾದ ಮೇಲಷ್ಟೇ ಮರಿಬಿಡಲಾಗುತ್ತದೆ. ಮೊದಲೇ ಬಿಟ್ಟರೆ ದಟ್ಟ ನೆರಳಿನಿಂದಾಗಿ ಕೂಳೆ ಬೆಳೆ ಆಯ ತಪ್ಪುತ್ತದೆ. ಹೆಚ್ಚಿನ ಮರಿಗಳನ್ನು ಕಾಲಕಾಲಕ್ಕೆ ನಿಯಂತ್ರಿಸಬೇಕು. ಹೀಗೆ ಕತ್ತಿಯಿಂದ ಕೊಯ್ದು ದೊಣ್ಣೆಯಿಂದ ಜಜ್ಜಿದರೆ ಬೇಗ ಚಿಗುರಿ ಬರುವುದಿಲ್ಲ. ಅಥವಾ ಮರಿ ಕುಯ್ದ ಭಾಗಕ್ಕೆ ಸೀಮೆ ಎಣ್ಣೆ ಹಾಕಿ ಪರಿಣಾಮಕಾರಿಯಾಗಿ ಮರಿ ನಿಯಂತ್ರಿಸಬಹುದು. ರೋಬಸ್ಟಾ ಮತ್ತು ಏಲಕ್ಕಿ ಬಾಳೆಗಳಲ್ಲಿ ಗಿಡ ತುಂಬಾ ಎತ್ತರವಿರುವುದರಿಂದ ಗೊನೆ ಬೆಳೆದಂತೆ ಭಾರವಾಗಿ ಗಿಡ ಮುರಿಯುವ ಸಾಧ್ಯತೆ ಹೆಚ್ಚು. ಬಿದಿರಿನ ಆಧಾರ ಕೊಡುವ ರೂಢಿ ಇದೆಯಾದರೂ ಸ್ವಲ್ಪ ದುಬಾರಿ. ಹೆಚ್ಚಿನ ಬಿದಿರುಗಳು 2ನೇ ಬಾರಿ ಬಳಕೆಗೆ ಬರುವುದಿಲ್ಲ. ಜೀನೇನಲ್ಲಿ ಕೂಡ ದೂರ ನಾಟಿಯಲ್ಲಿ ಬಿದಿರು ಅಗತ್ಯ. ಸಾಂದ್ರ ನಾಟಿಯಲ್ಲಿ ಈ ರೀತಿ ಪ್ಯಾಕಿಂಗ್ ಟೇಪನ್ನು ಗೊನೆ ಹೊರಟ ಜಾಗದಿಂದ ವಿರುದ್ಧ ದಿಕ್ಕಿನಲ್ಲಿ ಎಳೆದು ಕಟ್ಟಿದರೆ ಸಾಕಾಗುತ್ತದೆ. ಮರಕ್ಕೆ ಕಟ್ಟಿದ ಭಾಗದಲ್ಲಿ ಕುಯ್ಯದಂತೆ ಡ್ರಿಪ್ ಪೈಪ್ ಪೋಣಿಸಲಾಗುತ್ತದೆ. ಈ ವ್ಯವಸ್ಥೆಯ ಖರ್ಚು ಕಡಿಮೆ. ಇನ್ನು ಮಿಶ್ರ ತೋಟದಲ್ಲಿ ಇಂಥ ವ್ಯವಸ್ಥೆಯೂ ನಡೆದಿತ್ತು. ಸಾಂಪ್ರದಾಯಿಕ ತೋಟದಲ್ಲಿ ಒಮ್ಮೆ ಬಾಳೆ ನೆಟ್ಟರೆ ಪುನರ್ನಾಟಿಯ ಪ್ರಶ್ನೆಯೇ ಇಲ್ಲ. ತಂತಾನೆ ಮರಿಗಳು ಬೆಳೆಯುತ್ತಾ ಹಿಂಡು ಮುಂದುವರಿಯುತ್ತದೆ. ಆದರೆ ವಾಣಿಜ್ಯ ಬೆಳೆಯಲ್ಲಿ ನಿಯಂತ್ರಣ ಅನಿವಾರ್ಯ. ರೋಗ ಕೀಟಗಳ ಹಾವಳಿ ಇಲ್ಲದಿದ್ದಲ್ಲಿ 3ರಿಂದ 5 ಉತ್ತಮ ಕೂಳೆ ಬೆಳೆ ಸಾಧ್ಯ. ಗೊನೆ ಕಟಾವಾದ ಮೇಲೆ ಮರ ಕಡಿಯಬೇಡಿ. ಎಲೆಗಳನ್ನು ಸವರಿ ಮರವನ್ನು ಕೆಲಕಾಲ ಹಾಗೇ ಉಳಿಸಿದರೆ ಅದರಲ್ಲಿನ ಪೋಷಕಾಂಶಗಳು ಮರಿಗಿಡದ ಬೆಳವಣಿಗೆಗೆ ಬಳಕೆಯಾಗುತ್ತವೆ. ಕೆಲ ರೈತರು 3-4 ತಿಂಗಳಿಗೊಂದು ಮರಿ ಉಳಿಸಿ ವರ್ಷಕ್ಕೆ 2-3 ಕಟಾವು ಪಡೆಯುತ್ತಿದೆ. ಮೂಲ ಗಿಡದ ನಾಟಿಯ ಅಂತರ ಹೆಚ್ಚಿದ್ದರೆ ಮಾತ್ರ ಇದು ಸಾಧ್ಯ. ಆದಾಗ್ಯೂ ಪೋಷಕಾಂಶಗಳು ಹಂಚಿ ಹೋಗಿ ಗೊನೆಯ ತೂಕ ಕಡಿಮೆಯಾಗುತ್ತದೆ. ಹಾಗಾಗಿ ವರ್ಷಕ್ಕೊಂದು ಬೆಳೆ ಸರಿಯಾದ ಕ್ರಮವಾಗಿದೆ.
ಇದೀಗ ಬಾಳೆಯನ್ನು ಕಾಡುವ ಪ್ರಮುಖ ರೋಗಗಳನ್ನು ನೋಡೋಣ. ಮೊದಲಿಗೆ ಪನಾಮ ಸೊರಗು ರೋಗ. ಇದು ಫ್ಯುಸೇರಿಯಂ ಆಕ್ಸಿಸ್ಪೋರಮ್ ಎಂಬ ಭೂಜನ್ಯ ಶಿಲೀಂಧ್ರದಿಂದ ಬರುತ್ತದೆ. ರೋಗಾಣುಗಳು ಬೇರಿನಲ್ಲಿರುವ ಗಾಯಗಳ ಮೂಲಕ ಗಿಡವನ್ನು ಪ್ರವೇಶಿಸುತ್ತವೆ. ಈ ತೋಟದ ಯಾಲಕ್ಕಿ ಬಾಳೆ ಗಿಡಗಳು ಪನಾಮ ರೋಗಕ್ಕೆ ತುತ್ತಾಗಿವೆ. ಎಲೆಗಳು ಜೋತು ಬಿದ್ದು ಹಳದಿಯಾಗಿ ಬಾಡುತ್ತಿವೆ. ಕ್ರಮೇಣ ಗಿಡಗಳು ಸಾಯುತ್ತವೆ. ಕಾಂಡವನ್ನು ಅಡ್ಡ ಸೀಳಿದಾಗ ಈ ರೀತಿಯ ಕಪ್ಪು ಕಂದು ವೃತ್ತಗಳು ಕಾಣುತ್ತವೆ. ಕಾಂಡದಲ್ಲಿ ರೋಗಾಣುಗಳು ಅಭಿವೃದ್ಧಿಯಾಗಿ ನೀರು ಆಹಾರ ಪೂರೈಕೆಗೆ ವ್ಯತ್ಯಯವಾಗುತ್ತದೆ. ತತ್ಪರಿಣಾಮ ಗಿಡ ಬಾಡಿ ಸಾಯುತ್ತದೆ. ರೋಗಾಣುಗಳ ತೀವ್ರತೆ ಹೆಚ್ಚಿದ್ದಾಗ ಕಾಂಡ ಹೀಗೆ ಉದ್ದುದ್ದ ಸೀಳುತ್ತದೆ. ಗೊನೆ ಬಂದ ಗಿಡಗಳಲ್ಲಿ ಕಾಯಿಗಳು ಬಲಿಯುವುದಿಲ್ಲ. ರೋಗ ಕಂದುಗಳಿಗೂ ಹರಡುತ್ತದೆ. ಈ ರೋಗವು ಜಗತ್ತಿನಾದ್ಯಂತ ಕಂಡುಬರುವ ಬಾಳೆಯ ಪ್ರಮುಖ ರೋಗ. ರೋಗಾಣು ಮಣ್ಣಿನಲ್ಲಿ ಬಹುಕಾಲ ಜೀವಿಸುತ್ತದೆ. ಅಲ್ಲದೆ ಇತರೆ ಬಾಳೆ ವರ್ಗಗಳಲ್ಲಿ ಮತ್ತು ಹುಲ್ಲಿನ ಬೇರುಗಳಲ್ಲಿಯೂ ಬದುಕುತ್ತದೆ. ತೋಟದಲ್ಲಿ ನೀರು ಹರಿಬಿಟ್ಟರೆ ಇತರ ಗಿಡಗಳಿಗೆ ಸುಲಭವಾಗಿ ಹರಡುತ್ತದೆ. ರೋಗಗ್ರಸ್ತ ಗಡ್ಡೆಗಳ ಮೂಲಕ ಹೊಸ ತೋಟಗಳಿಗೆ ಪ್ರಸಾರವಾಗುತ್ತದೆ. ಈ ಪನಾಮ ಸೊರಗು ರೋಗ ಇತಿಹಾಸ ಪ್ರಸಿದ್ಧ ನಂಜನಗೂಡು ರಸಬಾಳೆಯ ಅವನತಿಗೆ ಕಾರಣವಾಗಿದೆ. ಏಲಕ್ಕಿ ಬಾಳೆ ಈ ರೋಗಕ್ಕೆ ಸುಲಭವಾಗಿ ತುತ್ತಾಗುತ್ತದೆ. ಆದರೆ ಕ್ಯಾವೆಂಡಿಶ್ ವರ್ಗಗಳು ನಿರೋಧಕ ಶಕ್ತಿ ಪಡೆದಿದ್ದು ರೋಗಪೀಡಿತ ಪ್ರದೇಶಗಳಲ್ಲಿ ನಿರಾತಂಕವಾಗಿ ಬೆಳೆಯಬಹುದು. ರೋಗಗ್ರಸ್ತ ಗಿಡಗಳನ್ನು ಬುಡ ಸಮೇತ ಕಿತ್ತು ದೂರ ಸಾಗಿಸಿ ನಾಶ ಮಾಡಿ, ಗಿಡ ಕಿತ್ತ ಗುಂಡಿಯ ಮಣ್ಣಿಗೆ ಸುಣ್ಣ ಮತ್ತು ಗಂಧಕಗಳನ್ನು ಮಿಶ್ರ ಮಾಡಿ ರೋಗಾಣುವಿನ ಪ್ರಮಾಣವನ್ನು ಕಡಿಮೆ ಮಾಡಿ, ಕಬ್ಬಿನ ಸೋಗೆ ಮತ್ತು ಯೂರಿಯಾಗಳನ್ನು ಮಣ್ಣಿಗೆ ಸೇರಿಸುವುದರಿಂದ ಶಿಲೀಂಧ್ರದ ಪ್ರಮಾಣ ಕಡಿಮೆಯಾಗುತ್ತದೆ. ರೋಗರಹಿತ ತೋಟದಿಂದ ಗಡ್ಡೆಗಳನ್ನು ಆಯ್ಕೆ ಮಾಡಿ 2-3 ಬಾಳೆ ಬೆಳೆ ಮುಗಿದ ನಂತರ ಬೇರೆ ಬೆಳೆ ಹಾಕಿ. 1 ಲೀಟರ್ ನೀರಿಗೆ 1 ಗ್ರಾಂ ಕಾರ್ಬನ್ ಡೈಸಿಮ್ ಶಿಲೀಂಧ್ರ ನಾಶಕ ಬೆರೆಸಿ ಗಡ್ಡೆಗಳನ್ನು ನೆನೆಸಿ ನಾಟಿ ಮಾಡಿ. 100 ಕಿಲೋಗ್ರಾಂ ಬೇವಿನ ಹಿಂಡಿಗೆ 2 ಕಿಲೋಗ್ರಾಂ ಟ್ರೈಕೋಡರ್ಮಾ ಬೆರೆಸಿ ಪ್ರತಿ ಗಿಡಕ್ಕೆ 1-2 ಕಿಲೋಗ್ರಾಂ ಹಾಕಿ. ತೋಟದಲ್ಲಿ ರೋಗ ಕಂಡು ಬಂದರೆ 1 ಲೀಟರ್ ನೀರಿಗೆ 1 ಗ್ರಾಂ ಪ್ರಮಾಣದಲ್ಲಿ ಬಾವಿಸ್ಟಿನ್ ಹಾಕಿ ಪ್ರತಿ ಗಿಡದ ಬುಡಕ್ಕೆ 5 ಲೀಟರ್ ಪ್ರಮಾಣದಲ್ಲಿ ದ್ರಾವಣವನ್ನು ಸುರಿಯಿರಿ. ಅಕ್ಕಪಕ್ಕದ ಆರೋಗ್ಯವಂತ ಗಿಡಗಳಿಗೂ ಉಪಚರಿಸಿ. ಒಮ್ಮೆ ಈ ಪನಾಮ ಸೊರಗು ರೋಗ ವ್ಯಾಪಿಸಿದರೆ ನಿಯಂತ್ರಣ ಕಷ್ಟಸಾಧ್ಯ ಮತ್ತು ದುಬಾರಿ. ಹಾಗಾಗಿ ಮುನ್ನೆಚ್ಚರಿಕೆ ವಹಿಸಿ ರೋಗ ಬರದಂತೆ ನೋಡಿಕೊಳ್ಳಿ. ಇನ್ನೊಂದು ಪ್ರಮುಖ ರೋಗ ಸಿಗಟೋಕ ಎಲೆಚುಕ್ಕೆ. ಇದು ಕೂಡ ಬಾಳೆಯ ಜಾಗತಿಕ ಸಮಸ್ಯೆಯಾಗಿದ್ದು ಕ್ಯಾವೆಂಡಿಶ್ ವರ್ಗದ ಬಾಳೆಗೆ ಹೆಚ್ಚಾಗಿ ಕಾಡುತ್ತದೆ. ಮೊದಲು ಹಳೆಯ ಎಲೆಗಳ ಮೇಲೆ ಈ ರೀತಿಯ ರೇಖಾರೂಪದ ಚುಕ್ಕೆಗಳು ಮೂಡುತ್ತವೆ. ನಂತರ ಹೀಗೆ ಮಚ್ಚೆ ಅಥವಾ ಹುಣ್ಣಿನ ರೂಪ ಪಡೆದು ಎಲೆಯ ಮೇಲೆಲ್ಲ ಪಸರಿಸುತ್ತವೆ. ರೋಗ ತೀವ್ರವಾದರೆ ಎಲೆ ಒಣಗುತ್ತದೆ. ಸಾಮಾನ್ಯವಾಗಿ ಇದರಿಂದ ಗಿಡ ಸಾಯದಿದ್ದರೂ ಇಳುವರಿ ಕಡಿಮೆಯಾಗುತ್ತದೆ. ಈ ಲಕ್ಷಣ ಬಾಳೆ ಮರದ ಕೆಳ ಎಲೆಗಳಿಗೆ ಸೀಮಿತವಾಗಿದ್ದರೆ ಪರವಾಗಿಲ್ಲ. ಮೇಲಿನ ಹೊಸ ಎಲೆಗಳಿಗೆ ವ್ಯಾಪಿಸಿದರೆ ನಷ್ಟ ತಪ್ಪಿದ್ದಲ್ಲ. ರೋಗ ಬಾಧಿತ ಗಿಡಗಳ ಕಾಯಿಗಳು ಬಲಿಯದೆ ಸಣ್ಣದಾಗಿರುತ್ತವೆ. ಈ ರೋಗಾಣು ಎಲ್ಲಾ ತೋಟಗಳಲ್ಲೂ ಇದ್ದು 23-25 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಾಂಶದಲ್ಲಿ ಆಗಾಗ ಮಳೆಯಾದರೆ ಎಲ್ಲೆಡೆ ಹರಡುತ್ತದೆ. ಒಣಹವೆ ಮತ್ತು ಹೆಚ್ಚಿನ ಉಷ್ಣಾಂಶದಲ್ಲಿ ಈ ಸಿಗಾಟೋಕ ಎಲೆಚುಕ್ಕೆ ರೋಗ ಕಡಿಮೆ. ರೋಗಾಣುಗಳು ಗಾಳಿಯಲ್ಲಿ ಹರಡುತ್ತವೆ. ಹತೋಟಿಗೆ ರೋಗ ಪೀಡಿತ ಎಲೆಗಳನ್ನು ಕತ್ತರಿಸಿ ಸುಟ್ಟು ಹಾಕಿ. ಅತಿಯಾಗಿ ನೀರು ಕೊಡಬೇಡಿ. ತೋಟದಲ್ಲಿ ಜೌಗು ಇರದಂತೆ ನೋಡಿಕೊಳ್ಳಿ. ಕಳೆ ತೆಗೆದು ಸ್ವಚ್ಛವಾಗಿರಿಸಿ. ರೋಗ ನಿಯಂತ್ರಣಕ್ಕೆ ಪ್ರತಿ ಲೀಟರ್ ನೀರಿಗೆ 1 ಗ್ರಾಂ ಬಾವಿಸ್ಟಿನ್ ಅಥವಾ 3 ಗ್ರಾಂ ಸಿಒಸಿ ಬೆರೆಸಿ ಎಲೆಗೆ ಚೆನ್ನಾಗಿ ಸಿಂಪಡಿಸಿ. ಅಲ್ಲದೆ 1% ಬೋರ್ಡೋ ಅಥವಾ 0.25 ಡೈಥೇನ್ Z78 ದ್ರಾವಣ ಸಿಂಪಡಣೆ ಕೂಡ ಪರಿಣಾಮಕಾರಿ. 1 ಲೀಟರ್ ನೀರಿಗೆ ಅರ್ಧ ಮಿಲಿ ಟಿಲ್ಟ್ ಹಾಕಿ ಒಮ್ಮೆ ಸಿಂಪಡಿಸಿದಾಗ ಯಶಸ್ವಿ ನಿಯಂತ್ರಣ ಕಂಡುಬಂದಿದೆ. ಬಾಳೆಯ ಮತ್ತೊಂದು ಪ್ರಮುಖ ರೋಗ ಕಟ್ಟೆ ಅಥವಾ ಬಂಚಿ ಟಾಪ್. ಇದು ವೈರಸ್ನಿಂದ ಬರುವ ರೋಗವಾಗಿದ್ದು ಎಫಿಡ್ ಕೀಟದಿಂದ ಪ್ರಸಾರವಾಗುತ್ತದೆ. ಕಟ್ಟೆ ರೋಗ ಪೀಡಿತ ಗಿಡಗಳು ಬೆಳೆಯದೆ ಈ ರೀತಿ ಹಲವು ವರ್ಷಗಳ ಕಾಲ ಬದುಕುತ್ತವೆ. ದೊಡ್ಡ ಗಿಡಗಳಿಗೆ ರೋಗ ತಗುಲಿದರೆ ಕಾಯಿಗಳು ಬಲಿಯುವುದಿಲ್ಲ. ಒಮ್ಮೆ ರೋಗ ತೋಟ ಪ್ರವೇಶಿಸಿದರೆ ಎಲ್ಲೆಡೆ ಹರಡಿ ಅಪಾರ ನಷ್ಟ ಉಂಟು ಮಾಡುತ್ತದೆ. ರೋಗಕಾರಕ ವೈರಸ್ಸು ಮಣ್ಣಿನಲ್ಲಿ ಬದುಕಲಾರದು.
ರೋಗಾಣು ಗಿಡದ ಎಲ್ಲ ಭಾಗಗಳಲ್ಲಿ ಹರಡಿದ್ದು ಕತ್ತಿ ಮುಂತಾದ ಉಪಕರಣಗಳ ಮೂಲಕವೂ ಇತರ ಗಿಡಗಳಿಗೆ ಹರಡುತ್ತದೆ. ಕಾಬಾಳೆ, ಅರಿಶಿಣ, ಶುಂಠಿ, ಏಲಕ್ಕಿಗಳು ಈ ವೈರಸ್ಸಿಗೆ ಪರ್ಯಾಯ ಆಶ್ರಯ ಗಿಡಗಳು. ಕಟ್ಟೆ ರೋಗ ಬಂದ ಮೇಲೆ ನಿಯಂತ್ರಣಕ್ಕೆ ಯಾವುದೇ ಔಷಧಿಗಳಿಲ್ಲ. ಹಾಗಾಗಿ ರೋಗರಹಿತ ತೋಟಗಳಿಂದ ಗಡ್ಡೆ ಆಯ್ದುಕೊಳ್ಳಿ. ರೋಗದ ಲಕ್ಷಣ ಕಂಡುಬಂದ ಗಿಡವನ್ನು ತಕ್ಷಣ ಬುಡ ಸಮೇತ ಕಿತ್ತು ದೂರ ಸಾಗಿಸಿ ನಾಶಪಡಿಸಿ. ರೋಗವಾಹಕ ಎಫಿಡ್ಗಳ ನಿಯಂತ್ರಣಕ್ಕೆ ಕೀಟನಾಶಕ ಸಿಂಪಡಿಸಿ. ಪರ್ಯಾಯ ಆಶ್ರಯ ಸಸ್ಯಗಳಿರದಂತೆ ನೋಡಿಕೊಳ್ಳಿ. ಕಟ್ಟೆ ಕೂಡ ಜಾಗತಿಕ ರೋಗವಾಗಿದ್ದು ಯಾವುದೇ ವಾಣಿಜ್ಯ ತಳಿಗಳು ನಿರೋಧಕ ಶಕ್ತಿ ಪಡೆದಿಲ್ಲ. ಹಾಗಾಗಿ ರೋಗ ಬರದಂತೆ ಮುಂಜಾಗ್ರತೆ ವಹಿಸುವುದೊಂದೇ ನಮಗಿರುವ ಮಾರ್ಗವಾಗಿದೆ. ಮೊದಲಿಗೆ ಬಾಳೆ ಗಡ್ಡೆ ಕೊರೆಯುವ ಮೂತಿ ಹುಳು ಅಥವಾ ವಿವಿಲ್. ಇದೊಂದು ಪ್ರಮುಖ ಜಾಗತಿಕ ಪೀಡೆಯಾಗಿದ್ದು ಯಾವ ಬಾಳೆ ತಳಿಗಳೂ ನಿರೋಧಕ ಶಕ್ತಿ ಪಡೆದಿಲ್ಲ. ನೋಡಿ, ಈ ಗಡ್ಡೆಯಲ್ಲಿ ಮೂತಿ ಹುಳುವಿನ ಲಾರ್ವಾ ಸುರಂಗ ಕೊರೆದಿದೆ. ಈ ರಂಧ್ರಗಳಲ್ಲಿ ಬೇರು ಹುಳು ಮತ್ತು ರೋಗಕಾರಕ ಶಿಲೀಂಧ್ರಗಳು ಒಳಸೇರುತ್ತವೆ. ವಿವಿಲ್ ದಾಳಿಗೆ ಈಡಾದ ಗಿಡಗಳ ಬೆಳವಣಿಗೆ ಕುಂಠಿತವಾಗಿ ಹೀಗೆ ಸೊರಗುತ್ತವೆ. ಎಲೆಗಳು ಹಳದಿಯಾಗಿ ಗಿಡ ಒಣಗಬಹುದು. ಗೊನೆ ಹಾಕಿದ ಗಿಡಗಳಲ್ಲಿ ಗೊನೆ ಹಾಗೂ ಕಾಯಿಗಳ ಗಾತ್ರ ಕಡಿಮೆಯಾಗಿ ಮಾರಾಟ ಮೌಲ್ಯ ಕಳೆದುಕೊಳ್ಳುತ್ತವೆ. ಈ ಬಲಿತ ವಿವಿಲ್ಗಳು ಹೆಚ್ಚು ದೂರ ಹಾರಲಾರವು ಹಾಗೂ ಇವು ಗಡ್ಡೆ ಕೊರೆಯುವುದಿಲ್ಲ. ಹಗಲು ಹೊತ್ತು ಕಸ ಸೋಗೆಗಳಡಿಯ ತಂಪಾದ ಜಾಗದಲ್ಲಿ ಅಡಗಿದ್ದು ರಾತ್ರಿ ಹೊತ್ತು ಕಾರ್ಯಾಚರಿಸುತ್ತವೆ. ಹೆಣ್ಣು ಹುಳು ಭೂಮಟ್ಟದಲ್ಲಿ ಗಡ್ಡೆ ಅಥವಾ ಎಲೆ ಸೋಗೆಯೊಳಗೆ ವರ್ಷವಿಡೀ ಮೊಟ್ಟೆ ಇಡುತ್ತದೆ. ಈ ಮೂತಿ ಹುಳುವಿನ ಆಯಸ್ಸು 3 ತಿಂಗಳು. ಆಹಾರವಿಲ್ಲದಿದ್ದಾಗ ತೋಟದಿಂದ ತೋಟಕ್ಕೆ ಹರಿದು ಹೋಗುತ್ತವೆ. ಈ ವಿವಿಲ್ಗಳು ಹೆಚ್ಚಾಗಿ ತೋಟ ಪ್ರವೇಶಿಸುವುದು ಗಡ್ಡೆಗಳ ಮೂಲಕ. ಹಾಗಾಗಿ ಗಡ್ಡೆ ಕೊರಕವಿಲ್ಲದ ತೋಟದಿಂದ ಕಂದುಗಳನ್ನು ಆಯ್ಕೆ ಮಾಡಿ. ಜೌಗು ಪ್ರದೇಶದಲ್ಲಿ ಇದರ ಕಾಟ ಹೆಚ್ಚು. ಹಾಗಾಗಿ ನೀರು ಚೆನ್ನಾಗಿ ಬಸಿಯುವಂತೆ ನೋಡಿಕೊಳ್ಳಿ. ಬಾಳೆಯ ಕಾಂಡ ಸೀಳಿ ನೆಲದ ಮೇಲಿಟ್ಟರೆ ವಿವಿಲ್ಗಳು ಅಡಿಯಲ್ಲಿ ಸೇರಿಕೊಳ್ಳುತ್ತವೆ. ಆಗ ಅವುಗಳನ್ನು ಜಜ್ಜಿ ನಾಶ ಮಾಡಿ. ಕೀಟಗಳಿರುವ ಗಡ್ಡೆಗಳನ್ನು ಕಿತ್ತು ದೂರ ಸಾಗಿಸಿ ನಾಶ ಮಾಡಿ. ಗಡ್ಡೆಗಳನ್ನು ನೆಡುವಾಗ 0.1 ಕ್ಲೋರೋಫೈರಿಫಾಸ್ ದ್ರಾವಣದಲ್ಲಿ ಅದ್ದಿ. ಈ ಗಡ್ಡೆಗಳ ಮೇಲೆ ಫೋರೇಟ್ ಹರಳುಗಳನ್ನು ಉದುರಿಸಿ. ನಾಟಿ ಮಾಡಿ 4 ತಿಂಗಳವರೆಗೆ ಪ್ರತಿ ಗಿಡಕ್ಕೆ 10 ಗ್ರಾಂ ಫೋರೇಟ್ ಹಾಕಿ ಗಡ್ಡೆ ಕೊರಕ ಕೀಟದಿಂದ ಬೆಳೆಯನ್ನು ರಕ್ಷಿಸಿ. ಇದು ಕಾಂಡ ಕೊರಕ ಕೀಟದ ಲಾರ್ವಾ. ನೋಡಿ ಹೇಗೆ ಲಘುಬಗೆಯಿಂದ ಕಾಂಡವನ್ನು ಕೊರೆದು ತಿನ್ನುತ್ತಿದೆ. ಇದರ ಹಾವಳಿ ಹೆಚ್ಚಾದರೆ ಮರ ಮುರಿದು ಬೀಳುತ್ತದೆ. ಗಡ್ಡೆ ಕೊರಕದ ನಿಯಂತ್ರಣ ಕ್ರಮಗಳನ್ನು ಸರಿಯಾಗಿ ಪಾಲಿಸಿದಲ್ಲಿ ಅದು ಈ ಕಾಂಡ ಕೊರಕವನ್ನೂ ನಿಯಂತ್ರಿಸುತ್ತದೆ. ಬಾಳೆಯ ಇನ್ನೊಂದು ಪ್ರಮುಖ ಸಮಸ್ಯೆ ನೆಮೆಟೋಡ್ ಅಥವಾ ಜಂತುಹುಳು. ಇದು ತುಂಬಾ ಸೂಕ್ಷ್ಮ ಜಂತುಗಳಾಗಿದ್ದು ಹೆಚ್ಚಿನೆಲ್ಲ ಮಣ್ಣುಗಳಲ್ಲಿ ಕಂಡುಬರುತ್ತವೆ. ಇವು ಗಡ್ಡೆಯ ಹಳೆ ಬೇರುಗಳ ಮೂಲಕ ಪ್ರಸಾರವಾಗುತ್ತವೆ. ಬೇರಿನ ಈ ಕಪ್ಪು ಮಚ್ಚೆ ಮತ್ತು ಈ ಗಂಟು ನೆಮೆಟೋಡ್ ಇರುವಿಕೆಯ ಲಕ್ಷಣಗಳು. ಇವು ಬೇರುಗಳನ್ನು ಕೊರೆದು ಗಾಯ ಮಾಡಿದಾಗ ಅಲ್ಲಿ ಶಿಲೀಂಧ್ರಗಳು ಸೇರಿಕೊಂಡು ಬೇರು ಕೊಳೆಯುತ್ತದೆ. ಇದರಿಂದ ಗಿಡಕ್ಕೆ ಆಹಾರ ಪೂರೈಕೆಯಲ್ಲಿ ವ್ಯತ್ಯಯವಾಗಿ ಗಿಡದ ಬೆಳವಣಿಗೆ, ಗೊನೆಯ ಗಾತ್ರ, ಕಾಯಿಗಳ ಸಂಖ್ಯೆ ಕಡಿಮೆಯಾಗುತ್ತವೆ. ನೆಮೆಟೋಡ್ ಪೀಡಿತ ತೋಟಗಳಲ್ಲಿ ಕೂಳೆ ಬೆಳೆಯಲ್ಲಿ ಸಮಸ್ಯೆ ಉಲ್ಬಣಿಸುತ್ತದೆ. ಜಂತುಹುಳು ರಹಿತ ಕಂದುಗಳನ್ನು ನಾಟಿಗೆ ಆಯ್ದುಕೊಳ್ಳಿ. ಗಡ್ಡೆಗಳನ್ನು 55 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣತೆಯ ನೀರಿನಲ್ಲಿ 20-25 ನಿಮಿಷ ನೆನೆಸಿ. ಗಡ್ಡೆ ಎಲ್ಲಾ ಹಳೆ ಬೇರುಗಳನ್ನು ಕೆತ್ತಿ ತೆಗೆಯಿರಿ. ಪ್ರತಿ ಗಿಡಕ್ಕೆ 0.5 ಕಿಲೋಗ್ರಾಂ ಬೇವು ಅಥವಾ ಹೊಂಗೆ ಹಿಂಡಿಯನ್ನು ಹಾಕಿ. ನಿಯಮಿತವಾಗಿ ಫೋರೇಟ್ ಕೊಡುವುದನ್ನು ಮರೆಯದಿರಿ. ಬಾಳೆಗೊನೆಯ ಮೇಲೆ ಹೀಗೆ ನೇರ ಬಿಸಿಲು ಬಿದ್ದರೆ ಸುಟ್ಟಂತಾಗಿ ಮಾರಾಟ ಮೌಲ್ಯ ಕಳೆದುಕೊಳ್ಳುತ್ತದೆ. ಹಾಗಾಗಿ ಈ ರೀತಿ ಒಣ ಎಲೆಗಳಿಂದ ಮುಚ್ಚಿ ರಕ್ಷಣೆ ಕೊಡಬೇಕು. ಮಲೆನಾಡಿನ ಕೋತಿ ಕಾಟಕ್ಕೆ ಕಾಯುವುದೊಂದೇ ಖಾಯಂ ಪರಿಹಾರ. ಆದಾಗ್ಯೂ ಈ ರೈತರು ಹೀಗೆ ತೋಟದ ಸುತ್ತ ಬಲೆ ಕಟ್ಟಿ ತಕ್ಕಮಟ್ಟಿನ ನಿಯಂತ್ರಣ ಸಾಧಿಸಿದ್ದಾರೆ. ಹೂಗೊನೆ ಹೊರಬಂದು 3-4 ತಿಂಗಳಲ್ಲಿ ಗೊನೆ ಬೆಳೆಯುತ್ತದೆ. ಆಗ ಗಿಡದ ಕೊನೆಯ ಎಲೆ ಒಣಗುತ್ತದೆ. ಕಾಯಿಗಳ ಮೇಲಿನ ಏಣುಗಳು ಹೋಗಿ ದುಂಡಗಾಗುತ್ತವೆ. ಅಚ್ಚ ಹಸಿರು ಬಣ್ಣದಿಂದ ತಿಳಿ ಹಸಿರಿಗೆ ಬದಲಾಗುತ್ತವೆ.
ಕಾಯಿ ತುದಿಯ ಹೂವು ಮುಟ್ಟಿದರೆ ಉದುರುತ್ತದೆ. ಸ್ಥಳೀಯ ಮಾರುಕಟ್ಟೆಗಾದರೆ ಗೊನೆ ಪೂರ್ತಿ ಬಲಿಯಲಿ. ಹಾಗೆಂದು ತೀರಾ ಹೆಚ್ಚು ಬೆಳೆದರೆ ಹೀಗೆ ಒಡೆದು ಹೋಗುತ್ತದೆ. ತುಂಬಾ ದೂರದ ಮಾರುಕಟ್ಟೆಗಾದರೆ ಸ್ವಲ್ಪ ಮೊದಲೇ ಕಟಾವು ಮಾಡಬೇಕಾಗುತ್ತದೆ. ಬಾಳೆಕಾಯಿ 32ರಿಂದ 35 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣತೆಯಲ್ಲಿ ಬೇಗ ಹಣ್ಣಾಗುತ್ತದೆ. ಬದಲಿಗೆ 16ರಿಂದ 18 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣತೆಯಲ್ಲಿ ಹೆಚ್ಚು ಕಾಲ ಹಾಗೆಯೇ ಕಾಪಾಡಬಹುದು. ಏಲಕ್ಕಿ ಬಾಳೆಯ ಸರಾಸರಿ ಇಳುವರಿ 10ರಿಂದ 12 ಕಿಲೋಗ್ರಾಂಗಳು. ಅತ್ಯುತ್ತಮವೆಂದರೆ ಸರಾಸರಿ 15 ಕಿಲೋಗ್ರಾಂ, ಅಂದರೆ ಎಕರೆಗೆ 15ರಿಂದ 18 ಟನ್ನುಗಳು. ಇನ್ನು ರೋಬಸ್ಟಾ, ಜಿನೇನ್ಗಳಲ್ಲಿ ಗೊನೆಯ ಸರಾಸರಿ ತೂಕ 20ರಿಂದ 25 ಕಿಲೋಗ್ರಾಂಗಳು. ಅತ್ಯುತ್ತಮವೆಂದರೆ 35 ಕಿಲೋಗ್ರಾಂಗಳು, ಅಂದರೆ ಎಕರೆಗೆ 30ರಿಂದ 35 ಟನ್ನುಗಳು. ಕೆಲ ಬೆಳೆಗಾರರು ಸಾಂದ್ರ ನಾಟಿಯಲ್ಲಿ ಎಕರೆಗೆ 2500 ಗಿಡ ನೆಟ್ಟು 60 ಟನ್ನುಗಳ ಭಾರೀ ಇಳುವರಿ ತೆಗೆದ ದಾಖಲೆ ಕೂಡ ಇದೆ. ಆರಂಭದ ಬೆಳೆಯಲ್ಲಿ ಎಕರೆಗೆ 50ರಿಂದ 60 ಸಾವಿರ ರೂಪಾಯಿ ಖರ್ಚು ಬರುತ್ತದೆ. ಕೂಳೆ ಬೆಳೆಗೆ ಎಕರೆಗೆ 25ರಿಂದ 35 ಸಾವಿರ ರೂಪಾಯಿ ಸಾಕಾಗುತ್ತದೆ. ಬಾಳೆಕಾಯಿಗೆ ಮಾರುಕಟ್ಟೆ ಸಮಸ್ಯೆಯಂತೂ ಇಲ್ಲ. ಖಾಸಗಿಯವರು ಹಾಪ್ಕಾಮ್ಸ್, ಸಫಲ್ ಹೀಗೆ ಪೈಪೋಟಿಯಲ್ಲಿ ಖರೀದಿದಾರರಿದ್ದಾರೆ. ಜೀನೇನ್ ಬಾಳೆಕಾಯಿಗೆ ಕಿಲೋಗ್ರಾಂಗೆ 4 ರೂಪಾಯಿ ಮತ್ತು ಯಾಲಕ್ಕಿ ಬಾಳೆಗೆ ಕಿಲೋಗ್ರಾಂಗೆ 10 ರೂಪಾಯಿ ಬೆಲೆ ದೊರೆತರೆ ಬಾಳೆ ಒಂದು ಲಾಭದಾಯಕ ಬೆಳೆ ಎಂಬುದರಲ್ಲಿ ಅನುಮಾನವಿಲ್ಲ. ಇದೀಗ ಬಾಳೆ ಬೆಳೆಗೆ ಸರ್ಕಾರದಿಂದ ಸದ್ಯ ಸಿಗುತ್ತಿರುವ ಸವಲತ್ತುಗಳನ್ನು ನೋಡೋಣ. ರಾಜ್ಯ ತೋಟಗಾರಿಕಾ ಇಲಾಖೆ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ NHM ಅಡಿಯಲ್ಲಿ 1 ಎಕರೆ ಬಾಳೆ ನಾಟಿಗೆ 6,000 ರೂಪಾಯಿ ಕೊಡುತ್ತದೆ ಮತ್ತು ಹನಿ ನೀರಾವರಿಗೆ ಎಕರೆಗೆ 15,000 ರೂಪಾಯಿ ಸಹಾಯಧನವಿದೆ. ಇದಕ್ಕೆ ಸಾಲ ಪಡೆಯಬೇಕೆಂಬ ಷರತ್ತು ಇಲ್ಲ. ಒಬ್ಬ ರೈತರಿಗೆ ಹೆಚ್ಚೆಂದರೆ 5 ಹೆಕ್ಟೇರು ಕ್ಷೇತ್ರದವರೆಗೆ ಸಬ್ಸಿಡಿ ಸಿಗುತ್ತದೆ. ಬೆಳೆ ಹಾಕಿದ ನಂತರ ಕೂಡ ಸಹಾಯಧನಕ್ಕಾಗಿ ಇಲಾಖೆಗೆ ಅರ್ಜಿ ಸಲ್ಲಿಸಬಹುದು. ಇನ್ನು ಕೇಂದ್ರ ಸರ್ಕಾರದ ರಾಷ್ಟ್ರೀಯ ತೋಟಗಾರಿಕಾ ಮಂಡಳಿ NHBಯ ಯೋಜನೆಯಲ್ಲಿ ಪ್ರತಿ ಎಕರೆ ಬಾಳೆಯ ಯೋಜನಾ ಮೊತ್ತ 1,25,000 ರೂಪಾಯಿಗಳು. ಅದರಲ್ಲಿ 20% ಸಹಾಯಧನ ಲಭ್ಯ. ಆದರೆ ಕನಿಷ್ಠ ಪಕ್ಷ 25% ಸಾಲ ಪಡೆಯುವುದು ಕಡ್ಡಾಯ. ಬೆಳೆ ಹಾಕುವ ಮತ್ತು ಸಾಲ ಪಡೆಯುವ ಮೊದಲೇ ಮಂಡಳಿಗೆ ಅರ್ಜಿ ಸಲ್ಲಿಸಿ ಅನುಮತಿ ಪತ್ರ LOI ಪಡೆಯಬೇಕು. NHB ಯೋಜನೆಯಡಿ ಎಷ್ಟು ಎಕರೆಗೆ ಬೇಕಾದರೂ ಸಹಾಯಧನ ಪಡೆಯಬಹುದು. ಆದರೆ ಒಬ್ಬ ರೈತನಿಗೆ ಹೆಚ್ಚೆಂದರೆ 25 ಲಕ್ಷ ರೂಪಾಯಿ ಸಬ್ಸಿಡಿ ಲಭ್ಯ. ಒಂದು ತೋಟಕ್ಕೆ NHB ಅಥವಾ NHMಗಳಲ್ಲಿ ಯಾವುದಾದರೊಂದು ಯೋಜನೆಯಡಿ ಮಾತ್ರ ಸಹಾಯಧನ ಪಡೆಯಬಹುದಾಗಿದೆ. ಅಂದಹಾಗೆ ಈ ಎರಡೂ ಯೋಜನೆಗಳಲ್ಲಿ ಬಾಳೆಯನ್ನು ಒಂದು ಉಪಬೆಳೆಯಾಗಿ ಬೆಳೆದರೆ ಸಬ್ಸಿಡಿ ಸಿಗಲಾರದು. ಬಾಳೆಹಣ್ಣಿನ ಉಪಯೋಗ ಎಲ್ಲರಿಗೂ ತಿಳಿದದ್ದೇ. ಮಲೆನಾಡಿನಲ್ಲಿ ಒಣಹಣ್ಣು ಅಥವಾ ಸುಕ್ಕೇಳಿ ತಯಾರಿಸಲಾಗುತ್ತದೆ. ತಾಜಾ ಹಣ್ಣನ್ನು ಸುಲಿದು ಹೀಗೆ ಚಿಕ್ಕದಾಗಿ ಕತ್ತರಿಸಬೇಕು. ಇದನ್ನು ಬಿರು ಬಿಸಿಲಿನಲ್ಲಿ ಅಥವಾ ಡ್ರೈಯರಿನಲ್ಲಿ ಒಣಗಿಸಿದಾಗ ಸುಕ್ಕೇಳಿ ರೆಡಿ. ಇದು ತುಂಬಾ ರುಚಿಯಾಗಿದ್ದು ಇನ್ನಷ್ಟೇ ವಾಣಿಜ್ಯ ಮಟ್ಟದಲ್ಲಿ ಪರಿಚಿತವಾಗಬೇಕಿದೆ. ಇನ್ನು ಬಾಳೆಕಾಯಿಂದ ಚಿಪ್ಸ್ ತಯಾರಿ ಬಹುಕಾಲದಿಂದ ನಡೆದು ಬಂದಿದೆ. ನಮ್ಮ ರಾಜ್ಯದಿಂದ ಬಾಳೆಹಣ್ಣು ಅಥವಾ ಅದರ ಯಾವ ಉತ್ಪನ್ನಗಳು ಗೋವಾ ಒಂದನ್ನು ಬಿಟ್ಟು ಬೇರಾವ ರಾಜ್ಯಗಳಿಗೆ ರಫ್ತಾಗುತ್ತಿಲ್ಲ. ಬದಲಿಗೆ ಸುತ್ತಣ ರಾಜ್ಯಗಳಿಂದ ಆಮದಾಗುತ್ತಿದೆ. ಹಾಗಾಗಿ ಇನ್ನಷ್ಟು ಬೆಳೆ ಬೆಳೆಸಲು ನಮ್ಮ ರೈತರಿಗೆ ಉತ್ತಮ ಅವಕಾಶವಿದೆ. ಬಾಳೆ ಬೆಳೆಯಲ್ಲಿ ಮಹಾರಾಷ್ಟ್ರದ ರೈತರು ನಮಗಿಂತ ತುಂಬಾ ಮುಂದಿದ್ದಾರೆ. ತಂತ್ರಜ್ಞಾನ ಸಂಪನ್ಮೂಲಗಳಲ್ಲಿ ನಾವು ಅವರಿಗಿಂತ ಕಡಿಮೆಯೇನಿಲ್ಲ. ಇನ್ನಾದರೂ ನಮ್ಮ ಬೆಳೆಗಾರರು ಬಾಳೆಗಿರುವ ವಿಪುಲ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳುವರೆಂದು ಆಶಿಸೋಣ.